ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ಉತ್ತರಾದಿ ಮಠದ ಗುರು ಪರಂಪರೆಯಲ್ಲಿ ಶ್ರೀಮದಾಚಾರ್ಯರಿಂದ 24ನೇ ಗುರುಗಳಾಗಿ ವಿರಾಜಿಸಿದ ಶ್ರೀ ಬ್ರಹ್ಮಕರಾರ್ಚಿತ ಮೂಲರಾಮ ದೇವರ ಹಾಗೂ ಸೀತಾದೇವಿಯ ಪೂಜೆ ಮಾಡುತ್ತಾ ನಮ್ಮ ಕುಲವನ್ನು ಉದ್ಧರಿಸಿದ ಕುಲಗುರುಗಳಾದ ಶ್ರೀ ಸತ್ಯಪ್ರಿಯ ತೀರ್ಥರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಈ ಗ್ರಂಥ ಪುಷ್ಪವನ್ನು ಸಮರ್ಪಿಸಲಾಗಿದೆ. ಈ ಗ್ರಂಥವನ್ನು ನಿರೂಪಣೆ ಮಾಡಿದವರು ಶ್ರೀಮತಿ ಡಾಕ್ಟರ್ ಸುಪ್ರಿಯಾ ಕಾಡ್ಲೂರು. ಇವರಿಗೆ ನಮ್ಮ ಎಲ್ಲ ಕುಟುಂಬ ಸದಸ್ಯರಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ಪುಸ್ತಕದಲ್ಲಿ ಅತ್ತೆಯವರಾದ ಸಾಧ್ವಿ ಶಿರೋಮಣಿ ಪದ್ಮಾವತಿ ಬಾಯಿ ಅವರ ಸ್ಮೃತಿಕೋಶದಿಂದ ಆಯ್ದ ಸುಮಾರು 50 ಸಾಂಪ್ರದಾಯಿಕ ಹಾಡುಗಳನ್ನು ಶ್ರೀಮತಿ ಸುಪ್ರಿಯಾ ಕಾಡ್ಲೂರು ಅವರು ದಾಖಲೆ ಮಾಡಿದ್ದಾರೆ. ಹೇಳುವುದಾದರೆ ಅವರ ಸ್ಮರಣ ಶಕ್ತಿಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಅತಿ ವಿರಳ ಹಾಗೂ ಅಪರೂಪವಾದಂಥ ಹಾಡುಗಳು ಇದ್ದಾವೆ. ಈ ಹಾಡುಗಳ ದಾಖಲೀಕರಣ ಮಾಡುವ ಸತತ ಪ್ರಯತ್ನ ಕುಟುಂಬಸ್ಥರಿಂದ ನಡೆಯುತ್ತಿದೆ. ಬನ್ನಿ ಈ ಪುಸ್ತಕ ಬಿಡುಗಡೆಯ ಸಮಾರಂಭವನ್ನು ವೀಕ್ಷಿಸೋಣ. ಧನ್ಯವಾದ. ಈಗ ಆ ಪದ್ಮಾವತಮ್ಮನವರಿಗೆ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ದೊಡ್ಡ ಸಂಪತ್ತಿದೆ. ಅವರೆಲ್ಲರೂ ಸೇರಿ ಅವರಿಗೆ ಗೌರವವನ್ನು ಸೂಚಿಸಬೇಕಂತ ಹೇಳಿ ಪದ್ಮಾವತಮ್ಮನವರು ಬರಬೇಕು. ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಂದ ಆಶೀರ್ವಾದ ತಗೋಬೇಕು. ಹಾಡೋರಾಗಲಿ ಯಾರು ಅಪೇಕ್ಷಿತರು ಆದಷ್ಟು ತೀವ್ರವಾಗಿ ಇದು ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಳ್ರಿ. ಆಮೇಲೆ ಮತ್ತೆ ಅದನ್ನ ಕನ್ವರ್ಟ್ ಮಾಡಿ ಅದಕ್ಕೆ ಪುಸ್ತಕ ರೂಪದಲ್ಲಿ ಇನ್ನೂ ಹೆಚ್ಚು ಬರಬೇಕು. 600 ಹಾಡುಗಳಂದ್ರೆ 600 ಹಾಡುಗಳನ್ನು ನೀವು ಪುಸ್ತಕದಲ್ಲಿ ಹೊರಗಡೆ ಬರಬೇಕು ಅಂದ್ರೆ ಮಾತ್ರ ಅವರಿಗೆ ಬಹಳ ತೃಪ್ತಿ ಆಗ್ತದೆ. ಎಲ್ಲರೂ ಅದರಲ್ಲಿ ಸಹಕಾರ ಮಾಡಬೇಕು. ಯಾರ್ಯಾರು ಆಸಕ್ತಿ ಇದ್ದವರೆಲ್ಲ ಅವನ್ನೆಲ್ಲ ಹಾಡುಗಳನ್ನು ಅವರಿಗೆ ತರಬೇಕು. ತಂದರೆ ಮಾತ್ರ ನಮ್ಮ ಸಂಪ್ರದಾಯ ಎಂಬುದು ಉಳಿತಿದೆ. ಅದಕ್ಕೆ ಸಂಪ್ರದಾಯ ಉಳಿಬೇಕು, ಜಗತ್ತಿಗೆಲ್ಲ ಗೊತ್ತಾಗಬೇಕು. ಅವರಷ್ಟೆಲ್ಲ ಕಷ್ಟಪಟ್ಟು ಹಾಡನ್ನು ಅವರೆಲ್ಲ ಕಲ್ತಿದ್ದಾರೆ. ಅದರಲ್ಲಿ ಅದು ಏನು ಶ್ರಮ ಎಷ್ಟಿರುತ್ತೆ ಹಿಂದೆ, ಅದಕ್ಕೆ ಆ ಶ್ರಮ ಎಲ್ಲರಲ್ಲಿ ಬರಬೇಕು. ಎಲ್ಲರೂ ಪರ್ಕ್ಯುಲೇಟ್ ಆಗಬೇಕು. ಅದು ಪರ್ಕ್ಯುಲೇಟ್ ಆಗಿ ಎಲ್ಲರಿಗೂ ಅದು ಹರಿದು ಅದು ಉಪಯೋಗ ಬರಬೇಕು ಅಂತ ಹೇಳಿ ನಮಗೆಲ್ಲರಿಗೆ ಕೇಳ್ತಾ, ಇನ್ನು ಈ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ವಾಸುದೇವ ಅಗ್ನಿಹೋತ್ರಿ ಅವರು 4 ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಅವ್ರು ಮಾತಾಡೋದು ಅಂದರೆ ಭಾಳ ಮಾತಾಡ್ತಾರೆ ಅವರೆಲ್ಲ. ಅವ್ರಿಗೇನು ಮಾತಾಡ್ಲಿಕ್ಕೆ ನಾವು ಟೈಮ್ ಅಷ್ಟೇ ಮಾಡಬೇಕಾಗಿ ಒಳ್ಳೆ ವಾಗ್ಮಿಗಳಿದ್ದಾರೆ ಅವರೆಲ್ಲ. ಮೇಲಾಗಿ ಕನ್ನಡ ಪ್ರೊಫೆಸರ್, ಮತ್ತೆ ಕನ್ನಡ ಪ್ರೊಫೆಸರ್ ಒಳ್ಳೆ ವಾಗ್ಮಿ. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸದ್ಭಕ್ತರೇ, ಶ್ರದ್ಧೆಯ ತಾಯಂದಿರೇ, ಮುಖ್ಯವಾಗಿ ಆ ಯಜ್ಞದ ಚರ್ಚೆ ಶ್ರೇಷ್ಠ ಹೇಳ್ಕೊಂತ ಲೋಕಂ ತದನು ವರ್ತತೆ ಅಂತ ಹೇಳ್ತಾ ಮುಂದಿನ ಮಾತಾಡೋಂತ ನಾನು ಒಂದು 20 ನಿಮಿಷ ಅಂತ ಅನ್ಕೊಂಡಿನಿ. ಅದಕ್ಕಿನ್ನ ಕಮ್ಮಿ ತೊಗೋಬೇಕಂದ್ರೆ ಒಂದು ಸರ್ತಿ ಚಪ್ಪಾಳೆ ಹೊಡೆದು ಬಿಡ್ತೀನಿ. 35 ವರ್ಷ ಸುಮಾರು 3 ಪೀರಿಯಡ್ನಂತೆ ಕಿತ್ತೂರು ಥರ ಅಲ್ಲ, ಹುಡುಗರಿಗೆ ರಂಜಿಸ್ತಾರೆ. ಯಾಕಂದ್ರೆ ಸಬ್ಜೆಕ್ಟ್ ನಮ್ಮದು ಫಸ್ಟ್ ಕ್ಲಾಸ್ ಕನ್ನಡನೇ ಇತ್ತು. ಆದ್ದರಿಂದ ಕನ್ನಡವನ್ನು ಗಣಿತಷ್ಟು ಖಚಿತವಾಗಿ ಹೇಳಿ, ಗಣಿತನ ಕನ್ನಡ ರಸವತ್ತಾಗಿ ಹೇಳಿದವ್ ನಾನು. ಯಾಕಂದ್ರೆ BCom BSc ಎಲ್ಲ ಓದಿ ಬಂದವ್ ನಾನು. 2 ಪ್ರಮುಖವಾದ ಘಟನೆಗಳು ನನಗೆ ಏನು ನೆನಪಂತಂದ್ರೆ, ನನಗೆ ಇಷ್ಟು ದಿನ ಇವರು ಯಾಕೆ ಸಿಗಲಿಲ್ಲ ಅಂತ ಒಂದು
ಸುಮಾರು ಒಂದು 94 ವರ್ಷದ ವಕೀಲರು ಒಂದು ಫಂಕ್ಷನ್ ಮಾಡಿದಾಗ ಜಸ್ಟ್ ಒಂದೂವರೆ ವರ್ಷದ ಕೆಳಗೆ ಅವರು 53 ವರ್ಷದ ಕೆಳಗೆ ಈಗಿರುವಂತಹ ನಮ್ಮ ಉತ್ತರಾದಿ ಮಾಡ್ಯಾರಲ್ಲ ಅದಕ್ಕೆ ಪರಸಿ ಹಾಕ್ಯಾರ, ಅಡುಗೆ ಮಾಡ್ಯಾರ, ನೀರು ತಂದಾರ, ನೈವೇದ್ಯ ಕೊಟ್ಟಾರ, ಆ ಜಾಗಕ್ಕೆ ಕ್ಯೂರಿಂಗ್ ಮಾಡ್ಯಾರ. ಇದೆಲ್ಲವೂ 48 ತಾಸ್ನಾಗ ಮಾಡ್ಯಾರ. ಅವ್ರು ಸತ್ಯಪ್ರಮೋದ್ ತೀರ್ಥರನ್ನು ಬರೋರಿದ್ರು. ಎರಡೇ ದಿನ ಮೊದಲು ಜಾಗ ಡಿಸೈಡ್ ಅಂದ್ರೆ ಈಗಿನ ಲಕ್ಷ್ಮೀ ಗುಡಿ, ಅದು ಬಾಜು ದೊಡ್ಡ ಗುಡಿ ಅದಲ್ಲ, ಆ ಜಾಗದಾಗ ಮನುಷ್ಯ ವಕೀಲನೂ ಹೌದು, ಉಪಾರನೂ ಹೌದು, ಇಂಜಿನಿಯರ್ನೂ ಹೌದು, ಈಸ್ ಆಲ್ ಇನ್ ಒನ್ ಅಂತ ಮನುಷ್ಯತನ. 50 ವರ್ಷದ ಕೆಲವೊಂದು ಕೀರ್ತನೆ ಬರ್ತಾರೆ, ಬಾರೋ ಕಾಲ ಅಂತ. ಈ ಥರ ಒಂದು 134 ಕೀರ್ತನೆ ಬರೆದ್ರು. ಯಥಾ ಪ್ರಕಾರ ವಕೀಲಿದ್ರು, ಪ್ರಾಕ್ಟೀಸ್ ಮಾಡಿದ್ರು. ಅವ್ರ ಮಗನ ವಕೀಲದ ಪ್ರಾಕ್ಟೀಸ್ ಮಾಡ್ದ. ಆ ಕೀರ್ತನೆಗಳನ್ನು ಪ್ರಿಂಟ್ ಮಾಡಿಸ್ಬೇಕಂತ ಅವರಿಗೂ ಅನಿಸಿಲ್ಲ. ಸುತ್ತಮುತ್ತ ಹಿಂಗೆ ಯಾರೋ ಅವರಿಗೆ ಸಿಗರೂ ಇಲ್ಲ ಅಂತ ಕಾಣಿಸ್ತು. ಅಟ್ ದಿ ಏಜ್ ಆಫ್ 91 ಆ ಕೀರ್ತನೆ ಬರೆದ್ರು. ಅವರಿಗೆ ಗುಲ್ಬರ್ಗದಾಗ ಒಂದು 3-4 ಮಂದಿ ಕೊಟ್ಟಿದ್ರು, ಮಾಡ್ರಪ್ಪ ಅಂತ. ಅವ್ರು ಹಾಕೊಂಡು ಮಾಡ್ರಿ, ಇವ ಏನು ಬರೀತಾರೆ ಮುದುಕ ಅಂತ ಅನಿಸಿರ್ಬೇಕು. ಈಗ ಹೆಂಗ ನಮ್ಗೆ ಅನಿಸ್ಲಿಕ್ಕತ್ತಲ್ಲ ಹಾಳಾಗಿ ಒಂದು ಸುಖ ಏನಪ್ಪ ಅಂದರೆ ಆ ಮನುಷ್ಯ ನಮ್ಗೆ ಸಿಕ್ಕರು. ಆ ಕೀರ್ತನೆಗಳನ್ನು ಹಿಡಿದು ಪ್ರಿಂಟ್ ಮಾಡಿಸಿ ನಮ್ಮ ಪ್ರಭಾಕರ್ ಜೋಶಿ ಅಂತ ಸೇಡಮ್ನವರು ಇದೆಲ್ಲ ಬಲವನ್ನ ಅಂತ ಓದ್ಬೋದು, ಅವ್ರಿಗೆ ಹಿಡ್ಕೊಂಡು ಪ್ರಿಂಟ್ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿದೆವು. ಆ ಬಿಡುಗಡೆ ಮಾಡಲಿಕ್ಕೆ 106 ಅಡೆತಡೆಗಳು ಬಂದವು. ಮನೆಗೆ ಏನಪ್ಪ ಅಂದರೆ ಅವರ ಹೆಂಡತಿ ಬಿದ್ದು ಕಾಲ್ ಫ್ರಾಕ್ಚರ್ ಆಯಿತು. ಅಷ್ಟಾದರೂ ಕೂಡ ವೀಲ್ ಚೇರ್ ಬಂದು ಆ ಫಂಕ್ಷನ್ ನೋಡಿದ್ರು. ಅವರು ಎಷ್ಟು ಖುಷಿ ಪಟ್ರಂದ್ರೆ ನಮ್ಗೆ ಇವತ್ತಿಗೆ ಅನ್ನಿಸ್ತದೆ ಆ ಖುಷಿ ಎಲ್ಲಿಂದ ತರ್ತೀವಿ ನೀವು ಅಂತ. ಎಷ್ಟು ಲಕ್ಷ ಕೊಟ್ಟರೆ ಖುಷಿ ಸಿಗ್ತದೆ ನಮಗಿದು. ಅದಕ್ಕೆ ಇಂಥವ್ರನ್ನ ಹುಡುಕಾಗೆ ನಮ್ಮ ಕೆಲಸ ಐತೆ. ಆ್ಯಕ್ಚುಲಿ ನಾವು TTDದಾಗ ನಮ್ಗೆ ಕೊಟ್ಟಿದ್ದೆ ಇದು, ನನಗೆ ಹೇಳಿದ್ನು ಇದೆ. 1973 ಅದಕ್ಕೆ NX ಹೈದರಾಬಾದ್ ಹೇಳಿದೆ ಅಂದರೆ ವಿದ್ವಾಂಸರನ್ನು ಗುರುತಿಸು, ಗೌರವಿಸು ಮತ್ತು ಅವರನ್ನು ಪ್ರಚಾರ ಪಡಿಸು ಅಂತ. ನನ್ನ ಕೆಲಸನೇ ಪ್ರಚಾರಕರು. ನಾನು RSS ಪ್ರಚಾರಕನೂ ಇದ್ದ, LIC ಏಜೆಂಟ್ ಇದ್ದ, ಎರಡು ಇಲ್ಲಿ ತಂದಿನಿ. ಹೌದು, ಅದಕ್ಕೇನಂದ್ರೆ ಇಂಥವನ್ನ ಗುರುತಿಸೋದಕ್ಕಾಗಿಯೇ ಕಿತ್ತೂರು ಸರ್ಕಾರ 1996 ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಒಂದು BOS ಮೆಂಬರ್ಗಳಿಗೆ ಒಂದು ಸಲಹೆ ಕೊಟ್ಟರು UGC. ಏನಂದ್ರೆ ನಿಮ್ಮ ಭಾಗದ ಸ್ಕಾಲರ್ಸ್ದು ನೇಟಿವ್ ನಾಲೆಜನ್ನು ಡಾಕ್ಯುಮೆಂಟ್ ಮಾಡ್ರಿ ಅಂತ. ನಾನು ಇಲ್ಲಿ ನೆಲೆದಿರುವಂತಹ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ನನಗೆ ಪದ್ಮಾವತಮ್ಮನವರ ಭೇಟಿಯಾಗಿದ್ದು ಜಯಲಕ್ಷ್ಮಿ ಅವರು ಮಾಮಿಯವರು ಕರ್ಕೊಂಡು ಹೋಗಿದ್ರು. ಅವ್ರ ಮನೆಗೆ ಕರ್ಕೊಂಡು ಹೋಗಿ ಭಾಳ ಚಂದ ಹಾಡ್ತಾರೆ, ಭಾಳ ಹಾಡ್ತಾರೆ ಅವರು. ನೀವು ನಡೀರಿ, ಅವ್ರ ಹತ್ರ ನಮ್ಗೆ ಏನಾರ ವಿಷಯ ಸಿಗ್ತದೆ ನಡೀರಿ ಅಂತ ಕರ್ಕೊಂಡು ಹೋಗಿದ್ರು. ಅವತ್ತಿನ ದಿನ ನನಗೆ ಭಾಳ ದೊಡ್ಡ ದೇವರ ಅನುಗ್ರಹ ಮಾಡಿದ ದಿನ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅವ್ರು ಹೋದರೆ ಎಷ್ಟು ವಾತ್ಸಲ್ಯದಿಂದ ಮಾತಾಡ್ತಾರಂದ್ರೆ, ಬಾ ಅಮ್ಮ ಕೂತ್ಕೋ, ಮಕ್ಕಳ ಥರನೇ. ಅವ್ರ ಮನಸ್ಸು ಸಾತ್ವಿಕದ ಮನಸ್ಸು ಹೆಂಗಿರ್ತದಂದ್ರೆ ಯಾವ ದೋಷನೂ ಇರೋದೇ ಇಲ್ಲ ಅಲ್ಲಿ. ಅಹಂಕಾರ, ಅಸೂಯ ಏನೂ ಇರೋದಿಲ್ಲ. ಅವ್ರ ಮನಸ್ಸು ಇಷ್ಟು ಮುಗ್ಧ ಮನಸ್ಸು ಅಂತಂದರೆ ಅವ್ರ ಆ ಸಾತ್ವಿಕತೆ ನೋಡಿ ನಮ್ಮ ಕಣ್ಣೀರೇ ಬರ್ತಿತ್ತು. ಅವ್ರ ಹತ್ರ ಹೋದಾಗೆಲ್ಲ ಎಷ್ಟು ಅಂತಃಕರಣ ಮಾಡ್ತಾರಲ್ಲಪ್ಪ ಇವರು, ಇಂಥ ಜನ ನಮಗೆ ಸಿಗ್ತಾರ ಅನ್ನೋ ಥರ ಆಗ್ತಿತ್ತು. ಅವ್ರ ಮನೆಗೆ ಹೋಗ್ತಿದ್ದೆ, ಹೋಗಿ ಒಂದು 5-6 ಹಾಡುಗಳು ಬರ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗ್ತಿತ್ತು. ಮತ್ತೆ ಬರ್ತಿದ್ದೆ. ಹಾಗೆ ಮಧ್ಯೆ ಒಂದು ವಾರಕ್ಕೊಂದ್ಸತಿ, ಒಂದು ತಿಂಗಳಲ್ಲಿ ಒಂದು 2-3 ದಿನ ಮಾಮಿ ಅವಾಗ ಇಲ್ಲಿ ಬರ್ತಿದ್ರು. ಗುಲ್ಬರ್ಗಕ್ಕೆ ಬಂದಾಗ ಹೋಗಿ ಅವ್ರ ಹಾಡುಗಳನ್ನೆಲ್ಲ ಬರ್ಕೊಂಡು ಬರ್ತಿದ್ದೆ. ಅವಾಗ ಕೃಷ್ಣಾಚಾರ್ಯ ಮಾಮ ಅವರಂತೂ ಭಾಳ ಸಂತೋಷ. ನಾ ಹೋದ ತಕ್ಷಣ ಸುಪ್ರಿಯಾ ಬಂದು, ಬಾಮ್ಮ ನೀನು ಸುನೀತಾ ಎಲ್ಲ ಕೆಲಸ ಬಿಟ್ಟು ಬಾ, ನೀಲ್ ಕೂತ್ಕೋ, ಅವಳು ಏನು ಬರೀತಾಳ ನೋಡ್ಕೋ ಅಂತ ಹೇಳ್ತಿದ್ರು. ಮತ್ತೆ ಅವ್ರಿಗೆ ಕೃಷ್ಣ ಏಂಜಲ್ ಬರೆದಿದ್ದು ಹಾಡ ಫಸ್ಟ್ ಬರ್ಕೊಮ್ಮ, ಅದು ಹಾಡು ಭಾಳ ಚಂದ ಹಾಡ್ತಾಳೆ ನಮ್ಮ ಹೆಂಡತಿ. ಅವರು ದಾಂಪತ್ಯ ನೋಡಿ ನನಗೆ ಇಷ್ಟು ಸಂತೋಷ ಆಗ್ತಿತ್ತಂದ್ರೆ ಅವರಿಬ್ಬರ ಮಧ್ಯೆ ಎಷ್ಟು ಅನ್ಯೋನ್ಯತಾ ಭಾವ ಇತ್ತು ಅಂತಂದ್ರೆ ನಾನು ಇನ್ನೂವರೆಗೂ ಅಂಥ ದಾಂಪತ್ಯದ ಅನ್ಯೋನ್ಯತೆ ನೋಡಿಲ್ಲ, ಬೇರೆ ಯಾರ ಹತ್ರ ನೋಡಿಲ್ಲ. ಏನೋ ಸಿಟ್ಟಿರ್ತಾವ, ವೈಮನಸ್ಸು ಇರ್ತಾವ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾವ. ಅವ್ರಿಗೆ ಎಷ್ಟು ಅವ್ರ ಮಾವಿ ಮೇಲೆ ಅವ್ರಿಗೆ ಅಂತಃಕರಣ ಅಂತಂದ್ರೆ, ನೀನು ಬಾರು, ನೀವು ಒಗಟ ಹೇಳ್ತಿದ್ದಲ್ಲ ಆ ಒಗಟ ಹೇಳು, ನೀನು ಆರತಿ ಹಾಡ ಹಾಡ್ತಿದ್ದಲ್ಲ ಆ ಹಾಡು, ಕನ್ಯಾದಾನದ ಹಾಡ ಇನ್ನೂ ಬರ್ಕೊಂಡಿಲ್ಲ ಅವರು, ನೀನು ಬರ್ಕೋ ಅಂತ ಹೇಳ್ತಿದ್ರು. ಹೈದರಾಬಾದಕ್ಕೆ ಹೋಗಿ ಅಲ್ಲಿಂದ ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿ ಹೇಳಿದ್ರು, ನೀನು ಇಷ್ಟೊಂದು ಹಾಡು ಚೆನ್ನಾಗಿ ಹಾಡ್ತಾಳಕಿ, ನೀನು ಬರ್ಕೋಬೇಕಮ್ಮ, ನಾವು 17ನೇ ತಾರೀಕಿಗೆ ಬರ್ತೀವಿ, ನೀನು ರೆಡಿ ಇರು ಅಂತ ಹೇಳೋರು. ನಾನು ಹೋಗಿ ಅವ್ರ ಮನೇಲಿ ಕೂತು, ಅವ್ರು ತೆಲುಗು ಲಿಪಿನಲ್ಲಿ ಬರ್ಕೊಂಡ್ರೆ ಡೈರಿ ಇತ್ತು ಅವ್ರದ್ದು. ಹಾಗಾಗಿ ಅದನ್ನೆಲ್ಲ ಕನ್ನಡದಲ್ಲಿ ಬರ್ಕೋತಿದ್ದೆ. ಬರ್ಕೊಳ್ಳುವಾಗ ಅವ್ರು ಬರೀ ಹಾಡು ಹೇಳೋದಷ್ಟೇ ಅಲ್ಲ, ಆ ಸಂಪ್ರದಾಯಗಳನ್ನು ಹೆಂಗೆ ತಾವು ಮಾಡ್ತಿದ್ರು. ತಮ್ಮ ಜೊತೆಯಲ್ಲಿ ಇರುವಂತಹ ತಮ್ಮ ಓರ್ಗಿತಿಯ ಜೊತೆ ಸೇರಿ ಅವರೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಯಾವ್ಯಾವ ಹಾಡು ಹಾಡ್ತಿದ್ರಿ, ಆ ಸಂಪ್ರದಾಯಗಳು ಮಾಡೋದ್ರಿಂದ ಅವ್ರಿಗೆ ಎಷ್ಟು ಸಂತೋಷ ಆಗ್ತಿತ್ತು, ಅದರಿಂದ ಅವ್ರಿಗೆ ಏನು ಲಾಭ ಆಯಿತು ಅನ್ನೋದನ್ನು ಸಹಿತ ಹೇಳ್ತಿದ್ರು. ಬರೀ ಸಂಪ್ರದಾಯದ ಹಾಡುಗಳು ಅಂತಂದರೆ ಆರತಿ ಮಾಡೋ ಹಾಡು ಅಥವಾ ಭೂಮದ ಹಾಡು ಇಷ್ಟೇ ತಿಳ್ಕೊಂಡಿವಿ ನಾವು.
ಆದ್ರೆ ಅವ್ರ ಹತ್ರ ಎಷ್ಟು ಒಳ್ಳೆ ಸಂಗ್ರಹ ಅದ ಅಂತಂದ್ರೆ ಆಪೋಷಣ ಹಾಕೋ ಹಾಡುಗಳೇ ಅವ್ರ ಹತ್ರ 7 ಹಾಡುಗಳವ ಮಾಮಿ ಹತ್ರ. ಆಪೋಷಣ ಹಾಕೋದ್ ಹಾಡು, ಭೂಮದ ಹಾಡು, ಆಮೇಲೆ ಕನ್ಯಾದಾನದ ಹಾಡು, ಕುಬ್ಸ ಮಾಡೋದ್ ಹಾಡು, ಬಯಕೆ ಹಾಡುಗಳಂತೂ ಎಷ್ಟು 3 ತಿಂಗಳಿಗೆ ಏನೇನ್ ಬಯಕೆ ಆಗ್ತಾವ, ಬಸ್ರಿಗೆ 6 ತಿಂಗಳಿಗೆ ಏನ್ ಬಯಕೆ ಆಗ್ತಾವ ಅಂತ ಎಲ್ಲ ವಿಷಯಗಳನ್ನ ಬಾಯ್ಹಾಟವ್ರು. ಸುಮ್ಮನೆ ಹಿಂಗೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಸಾಕು ಹಾಡು ಹಾಡ್ಲಿಕ್ಕೆ ಶುರು ಮಾಡ್ಬಿಡ್ತಿದ್ರು ಅವರು. ಆ ಹಾಡು ಹಾಡಿದ್ದು ನಾವು ರೆಕಾರ್ಡ್ ಮಾಡ್ಕೋತಿದ್ದೆ, ಯಾಕಂದ್ರೆ ಅವ್ರು ಸ್ವಲ್ಪ ಫಾಸ್ಟಾಗಿ ಹಾಡ್ತಿದ್ರು. ರೆಕಾರ್ಡ್ ಮಾಡ್ಕೊಂಡು ಬಂದು ಮನೆಯೊಳಗೆ ಬರ್ಕೋತಿದ್ದೆ. ಅವ್ರು ತೆಲುಗು ಲಿಪಿಯೊಳಗೆ ಅವ್ರ ಡೈರಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಯಾರಂದ್ರೆ ಎಲ್ಲ ಹಾಡುಗಳನ್ನ ಅವ್ರು ಯಾತ್ರೆಗೆ ಹೋದಾಗ ಮತ್ತೆ ಬೇರೆಯವ್ರು ಹಾಡಿರೋ ಹಾಡುಗಳು, ಕೆಲವೊಂದು ಹಾಡುಗಳಿಗೆ ಅಂಕಿತವ, ಹೆಚ್ಚು ಭೀಮೇಶ್ ಕೃಷ್ಣಂದ ಅಂಕಿತ ಇರುವಂಥದ್ದು, ಹರಪನಹಳ್ಳಿ ಭೀಮವ್ವಂದು, ಗಲ್ಗಲಿ ಅವ್ವಂದು. ಸಂಪ್ರದಾಯದ ಹಾಡುಗಳಿಗೆ ಸಾಮಾನ್ಯವಾಗಿ ಹರಪನಹಳ್ಳಿ ಭೀಮವ್ವ, ಗಲ್ಗಲಿ ಅವ್ವ ಅವರೆಲ್ಲ ಸ್ತ್ರೀ ಹರಿದಾಸಿಯರಲ್ಲ, ಅವ್ರ ಸಂಪ್ರದಾಯಗಳನ್ನ ಮಾಡ್ಕೋತಿದ್ರು. ಹಾಗಾಗಿ ಭಾಳ ಸಂಪ್ರದಾಯದ ಹಾಡುಗಳು ಸಿಗೋದು ಅವ್ರ ಹತ್ರನೇ. ನಮಗೆ ಭೀಮವ್ವನ ಹತ್ರ, ಗಲ್ಗಲಿ ಅವ್ವನ ಹತ್ರ ಅಂಥವೆಲ್ಲ ಹಾಡುಗಳು ಅವ್ರ ಹತ್ರ ಇದ್ದು. ಅಷ್ಟೇ ಅಲ್ಲದೆ ಯಾತ್ರಾಕ್ ಹೋಗಿರುವಾಗ ಅವ್ರು ತಮ್ಮ ಜೊತೆ ಇರೋರು ಯಾರ್ಯಾರು ಏನೇನು ಹಾಡುಗಳು ಹಾಡ್ತಿರೋ ಅವ್ರ ಹತ್ರ ಬರ್ಸ್ಕೊಂಡು ಬರ್ತಿದ್ರು ಮಾಮಿ. ಅಂಥ ಹಾಡುಗಳನ್ನ ಕೂಡ ಅವ್ರು ತಮ್ಮ ಡೈರಿನಲ್ಲಿ ಸಂಗ್ರಹ ಇಟ್ಟಿದ್ರು. ಆ ಹಾಡುಗಳನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡು ಬಂದು ಬರೀತಿದ್ದೆ. ಅದು ನಂದು ಎಷ್ಟು ದೊಡ್ಡ ಸೌಭಾಗ್ಯ, ನನಗೆ ಮಾಮಿ ಸಿಕ್ಕಾರಂತ ನನ್ಗೆ ಆವಾಗವಾಗ ಆಶ್ಚರ್ಯ ಆಗ್ತದೆ. ದೇವ್ರು ನನ್ನ ಮೇಲೆ ಅನುಗ್ರಹ ಮಾಡಲ್ಲ. ಇದು ನಾನು ಕನ್ನಡವಾಗಿ ಬರೆದಿದ್ದು ಏನೂ ದೊಡ್ಡ ಕೆಲಸ ಅಲ್ಲ. ಎಲ್ಲೆಲ್ಲಿ ಹಾಡುಗಳು ಸ್ವಲ್ಪ ತಿದ್ದುಪಡೆ ಇದ್ದು, ಬಾಯಿಂದ ಬಾಯಿಗೆ ಬರುವಾಗ ಕೆಲವೊಂದು ಶಬ್ದಗಳ ವ್ಯತ್ಯಾಸ ಆ ಥರದ್ದೆಲ್ಲ ಇದ್ದಿದ್ದು, ಮತ್ತೆ ಸಮಗ್ರ ದಾಸ ಸಾಹಿತ್ಯ ಪುಸ್ತಕ ನೋಡಿ ಸರಿಯಾದ ಶಬ್ದಗಳನ್ನು ಹಾಕಿ ಅದನ್ನು ಪೂರ್ತಿ ಮಾಡಿದ್ದುಂಟು. ಆದ್ರೆ ಆ ಕೆಲಸ ಏನೇನೂ ಅಲ್ಲ. ಮಾಮಿಯವರು ತಮ್ಮ ಇಡೀ ಜೀವಮಾನವನ್ನೇ ಈ ಹಾಡುಗಳನ್ನು ಉಳಿಸಿ ಅವರು ನಮಗೆ ಕೊಟ್ಟಾರ ಅಂತಂದ್ರೆ ನಾವು ಎಷ್ಟು ಋಣಿಯಾಗಿರ್ಬೇಕು ಅಂತ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ. ಇದು ಸಾಮಾನ್ಯರ ಕೈಯಿಂದಂತೂ ಸಾಧ್ಯ ಇಲ್ಲ. ಅವ್ರ ದೇವರು ನಿಜವಾಗ್ಲೂ ಅವ್ರ ಮೇಲೆ ಬಹಳ ಅನುಗ್ರಹ ಮಾಡ್ಯಾನ. ಅವ್ರು ಬಹಳ ಭಕ್ತಿ ಅದ ಅವರಲ್ಲಿ. ಆ ಭಕ್ತಿಗೆ ಭಗವಂತ ಕೊಟ್ಟ ಫಲ ಅವರು. ಆದ್ರೆ ಒಂದು ಬೇಸರದ ಸಂಗತಿ ಅಂದ್ರೆ ಕೃಷ್ಣಾಚಾರ್ಯ ಮಾಮ ಅವ್ರು ಯಾವಾಗ್ಲೂ ಅವ್ರ ಜೊತೆ ಇರೋರು, ಮತ್ತೆ ಅವ್ರಿಗೆ ಪ್ರೋತ್ಸಾಹ ಕೊಡೋರು, ಹೇಳೋರು ಈ ಹಾಡು ಹಾಡು, ಈ ಹಾಡು ಹಾಡು, ನೀ ರಂಗೋಲಿ ಹಾಕ್ತಿದ್ದೆಲ್ಲ ಆ ರಂಗೋಲಿ ಎಲ್ಲ ತಕ್ಕೊಡು, ಅದನ್ನು ಈ ಪುಸ್ತಕನಾಗ ಹಾಕೋಣ. ಒಗಟುಗಳು ಹೇಳ್ತಿದ್ದೆಲ್ಲ ಆ ಒಗಟುಗಳನ್ನೆಲ್ಲ ಬರ್ಕೊಳ್ಳಿ ಅವರು, ಅದನ್ನು ಹಾಕೋಣ. ಅವ್ರಿಗೆ ರಂಗೋಲಿಗಳನ್ನು ಹಾಕ್ಬೇಕು. ಎಷ್ಟೊಂದು ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ ಮಾಮಿ ಅವರು. ಅವನ್ನೆಲ್ಲ ಹಾಕಬೇಕು ಮತ್ತು ಒಗಟುಗಳನ್ನು ಕೂಡ ಸೇರಿಸ್ಬೇಕಂತ ಇತ್ತು. ನಮಗೆ ಸಮಯಾವಕಾಶ ಸಿಗ್ಲಿಲ್ಲ. ಅವರು ಊರಿಗೆ ಬಂದಾಗ ಅಷ್ಟೇ ಬರ್ಕೋಬೇಕಾಗ್ತಿತ್ತು. ಹಾಗಾಗಿ ಸಿಕ್ಕಿಲ್ಲ ಅಂತ ಹಾಕಿಲ್ಲ. ಇಲ್ಲಾದ್ರೆ ಮಾಮಿಯವರು ತೆಗೆಯೋ ರಂಗೋಲಿಗಳನ್ನ ಫೋಟೋ ತಕ್ಕೊಂಡು ಇಟ್ಕೊಂಡಿದೀವಿ. ಎಷ್ಟು ಚೆನ್ನಾಗಿ ರಥದ ರಂಗೋಲಿ, ಎಲ್ಲ ರಂಗೋಲಿಗಳನ್ನ ಹಾಕ್ತಾರೆ. ಅವರು ಮಾಡಿರುವಂತಹ ದಾನ ಧರ್ಮ, ಅವರು ಮನೆಯಲ್ಲಿ ಸಂಸಾರದಲ್ಲಿ ಬಂದಿರೋ ಕಷ್ಟಗಳಲ್ಲಿ ಅವರು ಹೇಗೆ ಸಹನೆಯಿಂದ ಇರ್ತಿದ್ರು, ಹೆಂಗೆ ತ್ಯಾಗ ಮನೋಭಾವದಿಂದ ಜನರನ್ನ ಗೆಲ್ತಿದ್ರು. ನಾ ತ್ಯಾಗ ಮಾಡಿದ್ರೆ ನನ್ಗೆ ಏನೇನು ಸಿಗ್ತದೆ ಎಲ್ಲ ವಿಷಯಗಳು ಹೇಳೋರು. ಬರೀ ಹಾಡುಗಳಷ್ಟೇ ಹೇಳಿಲ್ಲ ನನಗೆ ಮಾಮಿಯವರು, ನನಗೆ ಜೀವನದ ಪಾಠವನ್ನು ಕಲಿಸಿಕೊಟ್ಟಾರೆ. ಅವ್ರ ಜೊತೆ ಇದ್ದಷ್ಟು ದಿನ, ಅವ್ರಿಗೆ ಎಷ್ಟು ದಿವಸ ಅವ್ರ ಜೊತೆ ಹೋಗ್ತಿದ್ದೆ, ನನಗೆ ಬರೀ ದಿನಕ್ಕೆ ಒಂದೊಂದು ನೀತಿ ಪಾಠ ಸಿಕ್ಕಂಗಾಗ್ಯದ. ಹರಿದಾಸರು ಹೆಂಗೆ ಲೋಕನೀತಿ ಬಗ್ಗೆ ಹೇಗೆ ದಾಸದ ಹಾಡೊಳಗೆ ಹೇಳ್ತಿದ್ರು, ಆ ನೀತಿಯನ್ನ ಅವ್ರ ಬಾಯಿಂದ ಕೇಳೋದೇ ನನ್ನ ಸಂಸಾರದಾಗ ಏಳಿಗೆ ಆಗ್ಲಿಕ್ಕೆ ಕಾರಣ ಆಗ್ಯದ. ಅಂತ ಅವರ ತ್ಯಾಗ ಬುದ್ಧಿಗೆ ನಾನು ನಿರಂತರವಾಗಿ ಋಣಿ ಆಗಿರ್ತೀನಿ. ಈಗ ಎಲ್ಲರೂ ಕೇಕ್ ಕಟ್ ಮಾಡೋದು, ಬಲೂನ್ ಹಚ್ಚೋದು, ಅಂಥ ಸಂಪ್ರದಾಯಗಳಿಗೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ಆದರೆ ಆರತಿ ಮಾಡೋದು, ಹಸೆಗೆ ಕಲಿಯುವ ಹಾಡು, ಭೂಮದ ಹಾಡು, 1-2 ಭೂಮದ ಹಾಡೊಳಗಂತೂ ಶಾವಿಗೆ, ಪರಮಾನ್ನ, ಶಾಲ್ಯಾನ್ನ, ಸಂಡಿಗೆ, ಹಪ್ಪಳ, ಗುಳ್ಳೋರಿಗೆ ಎಷ್ಟು ಹಾಡುಗಳು ಬಂದಾವು. ಅಂತ ಎಷ್ಟು ವಿಷಯಗಳನ್ನ, ಸೀರೆಗಳ ವಿಷಯ 60 ಸೀರೆಗಳ ಹೆಸರು ಹೇಳ್ತಾರೆ ಒಂದು ಸಂಪ್ರದಾಯದ ಸೀರೆಯ ಹಾಡೊಳಗೆ. ಅಷ್ಟು ವೆರೈಟೀಸ್ ಸೀರೆಗಳನ್ನ ಹೇಳುವಂಥದ್ದು, ಸಂಡಿಗೆ ಹಪ್ಪಳ ಬಗ್ಗೆ ಹೇಳುವಂಥದ್ದು, ಅಡುಗೆ ಬಗ್ಗೆ ಹೇಳುವಂಥದ್ದು, ಇದು ಎಲ್ಲ ವಿಷಯಗಳನ್ನ ಒಳಗೊಂಡಿರುವಂತಹ ಸಂಪ್ರದಾಯದ ಹಾಡುಗಳನ್ನ ನಾವು ಅವ್ರಿಗೆ ಋಣ ತೀರಿಸ್ಬೇಕಂದ್ರೆ ನಾವು ಅಳವಡಿಸ್ಕೋಬೇಕು. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು, ಮಕ್ಕಳಿಗೂ ಮುಂದುವರಿಯುವಂತೆ ಮಾಡಬೇಕು. ನಮ್ಮ ಹತ್ರ ಇರೋ ಸುತ್ತಮುತ್ತ ಇರೋ ಜನರಿಗೆ ಹೇಳಬೇಕು. ಆವಾಗ ನಾವು ಅವ್ರಿಗೆ ಗೌರವ ಕೊಟ್ಟಂಗೆ ಮಾಮಿಯವರಿಗೆ. ಯಾಕಂದ್ರೆ ಇಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಾರಲ್ಲ. ಇದು ಕೇವಲ ಎಲ್ಲ ಭಾಳ ಇಂಥ ಮಾಡರ್ನ್ ಕಾಲದೊಳಗೆ ಎಲ್ಲರೂ ಪೈಲಟ್ ಆಗ್ಯಾರ, ಸೈಂಟಿಸ್ಟ್ ಆಗ್ಯಾರ, ಡಾಕ್ಟರ್ಸ್ ಇದ್ದಾರೆ. ಅವ್ರಿಗೇನು ಸಂಪ್ರದಾಯ ಹಾಡುಗಳು ಏನು ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸ್ಬೋದು. ಆದ್ರೆ ಅವರು ಮನುಷ್ಯರೇ. ಅವ್ರಿಗೂ ಪ್ರೀತಿ, ವಿಶ್ವಾಸ, ಅಂತಃಕರಣ ಎಲ್ಲ ಬೇಕು. ಸಂಪ್ರದಾಯದ ಹಾಡದೊಳಗೆ ನಮ್ಗೆ ಎಲ್ಲಾನೇ ಸಿಗ್ತದೆ. ಅದರೊಳಗೆ ಆ ಹಾಡೊಳಗೆ ಆಶೀರ್ವಾದ ಮಾಡುವಂಥ ಹಾಡದೊಳಗೆ ಮೊಮ್ಮಗಳು ಮಗಳು ಯಾರಿದ್ದಾರೋ ನಮ್ಮ ಮುಂದೆ ಹೆಣ್ಮಕ್ಳು, ಅವರನ್ನು ಆಶೀರ್ವಾದ ಮಾಡೋದ್ರೊಳಗೆ ಎಷ್ಟು ಪ್ರೀತಿ ತುಂಬಿದೆ ಅಂತಂದರೆ, ಆ ಪ್ರೀತಿ ಯಾವುದೋ ರೆಕಾರ್ಡ್ ಅಥವಾ ಯಾವುದೋ ಹಾಡು, ಸಿನಿಮಾ ಸಾಂಗು ಅಥವಾ ಯಾವುದೋ ಕೇಕ್ ಕಟ್ ಮಾಡೋದ್ರಿಂದ ನಮಗೆ ಸಿಗೋದಿಲ್ಲ. ಆ ಸಂಪ್ರದಾಯದ ಹಾಡುಗಳೊಳಗೆ ಇರುವಂತಹ ಮಹತ್ವ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಮಾಡ್ತಾ ಇಲ್ಲ. ಆ ಸಂಪ್ರದಾಯದ ಹಾಡೊಳಗಿರುವಂತಹ ಮಹತ್ವ ನಮಗೆ ಗೊತ್ತಾದರೆ ನಾವು ಬಿಡೋದೇ ಇಲ್ಲ.
ಯಾಕಂದರೆ ಸೈಂಟಿಸ್ಟ್ ಆಗಿರಲಿ, ಪೈಲಟ್ ಆಗಿರಲಿ, ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಎಲ್ಲರೂ ಮನುಷ್ಯರೇ. ಎಲ್ಲರಿಗೂ ಭಾವನೆಗಳು, ಎಲ್ಲರಿಗೂ ಪ್ರೀತಿ ಅಂತಃಕರಣ ಬೇಕು. ಅದು ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಎಂತಹ ಪ್ರೀತಿ, ವಾತ್ಸಲ್ಯ, ಅಂತಃಕರಣ, ಆಶೀರ್ವಾದ ಎಲ್ಲ ಸಿಗುವುದು ನಮ್ಮ ಸಂಪ್ರದಾಯದ ಹಾಡುಗಳಲ್ಲಿ. ಹಾಗಾಗಿ ನಾವು ಮಾಮಿಯವ್ರಿಗಾಗಲಿ, ಈ ದಾಸರಿಗಾಗಲಿ ನಾವು ಋಣ ತೀರಿಸ್ಬೇಕು ಅಂತಂದರೆ ನಾವು ಯಾವಾಗಲೂ ಈ ಸಂಪ್ರದಾಯ ಹಾಡುಗಳನ್ನು ಮುಂದುವರಿಸ್ಕೋಬೇಕು ಮತ್ತು ಬೇರೆಯವ್ರಿಗೆ ಕೊಡಬೇಕು. ಮತ್ತು ದಾಸರೇ ಹೇಳಿದಂತೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ. ಎಲ್ಲರೂ ಹೇಳಾರ. ಏನಂದ್ರೆ ನಮ್ಮ ಅನುಭವದಾಗ ಏನು ಬರ್ತಾವೋ ಅದೇ ನೀತಿ ಆಗ್ತದೆ. ಸಾಮಾನ್ಯವಾಗಿ ಹಿರಿಯರು ತಮ್ಮ ಅನುಭವ ಹೇಳ್ತಿರ್ತಾರೆ, ನಾವು ಅಲ್ಲಿ ಹೋದಾಗ ಹಿಂಗಾಯ್ತು ಅಂತ. ಆ ಅನುಭವ ಏನಾಗ್ತದೆ, ಮೌಲ್ಯಯುತವಾಗಿ ನಮ್ಗೆ ಕನ್ವರ್ಟ್ ಆಗ್ತದೆ. ಅವ್ರು ಹೇಳೋ ಅನುಭವದಿಂದ ನಾವು ಏನೋ ಒಂದು ಮೌಲ್ಯಗಳನ್ನು ತಿಳ್ಕೊಂಡು ಅದನ್ನು ಬದಲಾವಣೆಗೆ ತರಲಿಕ್ಕೆ ಅಥವಾ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಹ ಎಲ್ಲ ಮೌಲ್ಯಗಳು ಈ ಸಂಪ್ರದಾಯದ ಹಾಡುಗಳು ಇರುವಾಗ, ಅಷ್ಟು ಪೌಷ್ಟಿಕರವಾದ ಆಹಾರ ನಮಗೆ ಸಿಗಬೇಕಾದ್ರೆ, ಈ ಜೀವನದಲ್ಲಿ ನಮಗೆ ಏನೇನು ಬೇಕೋ ಎಲ್ಲ ಇದರಲ್ಲಿ ಸಿಗಬೇಕಾದ್ರೆ ಇವುಗಳನ್ನು ಯಾಕೆ ಬಿಡ್ಬೇಕು? ನಾವು ಬಿಡಬಾರ್ದು. ಯಾಕಂದರೆ ನಮ್ಗೆ ಅದಕ್ಕೆ ಮಹತ್ವ ಗೊತ್ತಿಲ್ಲ ಅಂತ ನಾವು ಇದು ಮಾಡ್ಲಿಕ್ಕತ್ತಿಲ್ಲ. ಇವತ್ತು ನೀವು ಎಲ್ಲ ಕುಟುಂಬದವರು ಸೇರಿ ಈ ಪುಸ್ತಕವನ್ನು ಹೊರಗೆ ತರುವೊಳಗೆ ಎಷ್ಟು ನಿಮ್ದು ಶ್ರಮ ಅದ, ಎಷ್ಟು ಪ್ರೀತಿ ಅದ, ಎಷ್ಟು ನಿಮ್ಮ ಸಮಯವನ್ನು ನೀವು ಕೊಟ್ಟಿರಿ, ಅದಕ್ಕೆ ನಾನು ನಿಜವಾಗ್ಲೂ ನಿರಂತರ ಚಿರಋಣಿ ಆಗಿರ್ತೀನಿ. ಅಷ್ಟೇ ಅಲ್ಲದೆ ಪದ್ಮಾವತಿ ಮಾಮಿಯವ್ರಿಗಂತೂ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಅವರಂತಹ ವ್ಯಕ್ತಿ ಈ ನಮ್ಮ ಜನ್ರೇಷನ್ ಒಳಗೆ ಮತ್ತೆ ಯಾರೂ ಸಿಗ್ಲಿಕ್ಕಿಲ್ಲ. ಅವರು ಕೊಟ್ಟಿರುವಂತಹ ಈ ಕೊಡುಗೆಯನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಅಮ್ಮ, ನಮ್ಮಮ್ಮ ಜನಿಸಿದ್ದು ನಾರಾಯಣಪೇಟೆ ಹತ್ತಿರವಿರುವ ಸೇರವಹಳ್ಳಿಯಲ್ಲಿ 1943 ಒಳಗೆ. ವಾತ್ಸಲ್ಯಮಯಿ, ಪಾಕಪ್ರವೀಣೆ, ಸಂಸ್ಕಾರಮಯಿ, ಉತ್ಸಾಹಮಯಿ, ಭಕ್ತ ಶಿರೋಮಣಿ ಇವೆಲ್ಲವನ್ನು ಒಟ್ಟುಗೂಡಿಸಿದರೆ ಇವರಾಗುವರು ಸಾಧ್ವಿ ಶಿರೋಮಣಿ ಪದ್ಮಾವತಮ್ಮ. ಇವರದು 13ನೇ ವಯಸ್ಸಿನಲ್ಲಿ ವಿವಾಹ. ಶ್ರೀಯುತ ಕೃಷ್ಣಾಚಾರ್ಯ ಗಾರ್ಲಪಡ ಅವರ ಧರ್ಮಪತ್ನಿ ಹಾಗೂ ನಮ್ಮೆಲ್ಲರ ಆತ್ಮೀಯರಾದ ಮಾಧವಿ, ಸುನೀತಾ, ಶ್ರೀನಿವಾಸ್, ಸೀನು ಅಂತ ಕರಿತೀವಿ, ಮತ್ತು ರುಕ್ಮಿಣಿ, ಗಿಲಿ ಅಂತ ಕರಿತೀವಿ, ಅವರ ಪ್ರೀತಿಯ ತಾಯಿ. ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಸುಮಾರು 600ಕ್ಕೂ ಮೇಲ್ಪಟ್ಟು ಹಾಡುಗಳನ್ನು ಸರಳವಾಗಿ, ಸೊಗಸಾಗಿ, ಪುಸ್ತಕಗಳ ಸಹಾಯವಿಲ್ಲದೆ ಹಾಡುತ್ತಾರೆ. ಟು ಬಿ ವೆರಿ ಪ್ರಿಸೈಸ್, ಇವರೇ ಒಂದು ಪುಸ್ತಕ ಬಂದರೆ ಪ್ರೇಕ್ಷೆಯಾಗಲಾಗಿದೆ. ಸುಮಾರು 65 ವರ್ಷಗಳಿಂದ ಹರಿಭಕ್ತ ಸಾಗರದಲ್ಲಿ ಮುಳುಮುಳುಗಿ ಎದ್ದಿದ್ದಾರೆ. ಇವರಿಗೆ ಶ್ರೀಯುತ ಕೃಷ್ಣಾಚಾರ್ಯರು ಎಲ್ಲ ಕಾರ್ಯಗಳಲ್ಲಿ ಸಹಕರಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ವಿ ಮಿಸ್ ಯು ಅಣ್ಣ ಟುಡೇ. ಮಕ್ಕಳಿಗೂ ಸಹ ತಾಯಿ ತಂದೆಯ ಮೇಲೆ ಅಪಾರ ಪ್ರೀತಿ, ತಾಯಿಯ ಎಲ್ಲ ಕಾರ್ಯಗಳಲ್ಲೂ ಕೈ ಜೋಡಿಸುತ್ತಾರೆ. ಇವರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಗವಂತನ ಪ್ರೀತಿಗೋಸ್ಕರ ಕರ್ಮಗಳನ್ನು ಮಾಡಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿದರೆ ಎಲ್ಲ ದೋಷಗಳು ನಾಶವಾಗುತ್ತವೆ ಎಂಬ ಮಾತುಗಳನ್ನು ಅಕ್ಷರಶಃ ಪರಿಪಾಲಿಸಿದ್ದಾರೆ. ನಿತ್ಯವೂ ಭಗವಂತನ ನಾಮಸ್ಮರಣೆ, ರಂಗೋಲಿ ಹಾಕುವುದು, ನಾನಾ ಥರದ ಬತ್ತಿಗಳನ್ನು ಮಾಡುವುದು, ವ್ರತ, ಉಪವಾಸ, ದಾನ, ಧರ್ಮ ಮಾಡುವುದು ಇವರ ಸಹಜ ಸ್ವಭಾವ. ಪ್ರತಿದಿನ ಮನೆಯೊಳಗೆ ಏನಿರ್ತದ ಆ ಹಣ್ಣುಗಳನ್ನ ದಾನ ಮಾಡ್ತಾರೆ. ಇದು ಅವ್ರ ವಿಶೇಷತೆ. ನಾನು ಕಂಡಂತೆ ನನ್ನಮ್ಮ, ನಾನು 15 ವರ್ಷ ನೋಡಿರ್ತೀನಿ ಇವರಿಗೆ. ಅವ್ರು ಹೆಂಗಿದ್ದಾರೆ ಅನ್ನೋದು ನಾವು ಜಸ್ಟ್ ಐ ವಾಂಟ್ ಟು ಗಿವ್ ಅ ಜಿಸ್ಟ್ ಆಫ್ ಇಟ್. 50 ಸಲ ತಿರುಪತಿಗೆ ಹೋಗಿ ಬಂದಿದ್ದಾರೆ ಇವರು. ನಾವು ಒಂದ್ಸಲನೂ ಹೋಗ್ಲಿಕ್ಕೆ ಆಗೋದಿಲ್ಲ. 50 ಸಲ ತಿರುಪತಿಗೆ ಹೋಗಿ ಬಂದಿದ್ದಾರೆ. ಚಾತುರ್ಮಾಸದ ವ್ರತವನ್ನು ಆಚರಿಸಿದ್ದಾರೆ. 25 ಬಾಣಂತನಗಳನ್ನು, ನನ್ನ ಮನೆಯೊಳಗೆ ಒಂದಾದ ನಾನು ಮುಗಿದೋಗಿತ್ತು. 25 ಬಾಣಂತನಗಳನ್ನು ಮಾಡಿದ್ದಾರೆ. ಇವರ ಇನ್ನೊಂದು ವಿಶೇಷ ಗುಣ, ಈವನ್ ಟುಡೇ ಐ ವಾಂಟ್ ಟು ಹ್ಯಾವ್ ದಟ್, ತೊಕ್ಕು ಉಪ್ಪಿನಕಾಯಿ. ಒಂದು ಜಸ್ಟ್ ಇನ್ಸಿಡೆಂಟ್ ಹೇಳ್ತೀನಿ. ಮಾಧವಿ ಮನೆಯೊಳಗೆ ನಮ್ಗೆ ಗೆಟ್ ಟುಗೆದರ್ ಇತ್ತು ಒಂದ್ಸಲ. ಮಾಧವಿ ಏನೇನೋ ಮಾಡಿದ್ರು. ಗೆಟ್ ಟುಗೆದರ್ ಅಂದ ತಕ್ಷಣ ಎಲ್ಲ ಏನೇನೋ ಮಾಡಿದ್ರು. ನಾವು ಒಂದು 3-4 ಜನ ಕೂತಿದ್ವಿ. ಲಾಸ್ಟ್ಗೆ ಏನು ಬೇಕು, ಉಪ್ಪಿನಕಾಯಿ ತಂದು ಹಾಕಿದ್ರು. ಮಾಧವಿ ಇದೆಲ್ಲ ಏನು ಬೇಡ, ಬಿಸಿ ಅನ್ನ ಮಾಡು, ಅನ್ನ, ಉಪ್ಪಿನಕಾಯಿ, ತುಪ್ಪ. ಅದು ತಿಂದು ಹೋದ್ವಿ ನಾವು. ಆ ಉಪ್ಪಿನಕಾಯಿ ಫ್ಲೇವರ್ ಇನ್ನೂ ನನ್ನ ಕೈಯಾಗಲ್ಲ. ದಟ್ ಈಸ್ ಅಮ್ಮ. ವಿಶೇಷ ಗುಣ ಅಂದರೆ ತೊಕ್ಕು ಉಪ್ಪಿನಕಾಯಿಗಳನ್ನು ಮಾಡಿ ಬಸಿರು ಹೆಣ್ಣು ಮಕ್ಕಳಿಗೆ ಕೊಡುವುದು. ಆಮೇಲೆ ಇನ್ನೊಂದು ಅವ್ರದ್ದು, ಐ ವಾಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ಓರಗಿತ್ತಿಯರೊಡನೆ ಹಾಗೂ ಬಂಧು ಬಾಂಧವರೊಂದಿಗೆ ಸೇರಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದು ಇವರಿಗೆ ಅತ್ಯಂತ ಪ್ರೀತಿಯ ಸಂಗತಿ. ಆ್ಯಂಡ್ ಆ ಸಂತೋಷದಲ್ಲಿ ನನ್ನದು ಕಿಂಚಿತ್ ಪಾಲಿದೆ. ನಾನು ಹೋಗಿ 2-3 ಸಲ ಅಟೆಂಡ್ ಮಾಡಿ ಬಂದಿದ್ದೆ ನಾನು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಟೆಲ್ ಅಬೌಟ್ ಹರ್. ಕನ್ನಡ ಇಂಗ್ಲೀಷ್ ಬರ್ತದೆ ಸರ್, ಸಾರಿ, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಇನ್ನೊಂದು ಕಲಾಭಿಮಾನದ ಮುಖ, ಮುಯ್ಯ ತರುವುದು. ನಮ್ಮ ಜನರೇಷನ್ ಮುಯ್ಯ ಅಂದರೆ ಏನು ಗೊತ್ತಿಲ್ಲ. ಸೊ ಮುಯ್ಯ ತರುವುದು. ವಿವಾಹ ಸಂದರ್ಭದಲ್ಲಿ ಎಲ್ಲ ತಯಾರಿಯೊಂದಿಗೆ ಸಂಭ್ರಮದಿಂದ ಬಂದು ಮುಯ್ಯ ಪೂಜೆ ಮಾಡುವುದು
ಆ್ಯಂಡ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಇಲ್ಲಿವರೆಗೆ 71 ಮುಯ್ಯಗಳನ್ನ ತಗೊಂಡು ಹೋಗಿದ್ದಾರೆ. 71 ಅದನ್ನು ಹೈಲೈಟ್ ಮಾಡಬೇಕು. ಇವರು ದಾಸರಹಾಡಿನ ನಡೆದಾಡುವ ಗ್ರಂಥಾಲಯ, ಮೊಬೈಲ್ ಲೈಬ್ರರಿ, ಅದಕ್ಕಿಂತ ಹೆಚ್ಚಿನ ವರ್ಡ್ ಎನ್ಸೈಕ್ಲೋಪೀಡಿಯಾನು ಅನ್ಬಹುದು. ಇವರು ಸಂಗ್ರಹಿಸಿದ ಹಾಡುಗಳನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ ಈ ಪುಸ್ತಕದಲ್ಲಿ. ಭಾಗ 1 ಅಂಕಿತವಿರುವ ಹಾಡುಗಳು, 2ನೇ ಭಾಗ ಅಂಕಿತವಿಲ್ಲದೆ ಇರುವ ಆಚರಣೆಯಲ್ಲಿರುವ ಹಾಡುಗಳು. ಇವುಗಳನ್ನು ನಮ್ಮೆಲ್ಲರಿಗೋಸ್ಕರ ಉಳಿಸಿ ಬೆಳೆಸುವುದಕ್ಕಾಗಿ ಮುದ್ರಿಸಿದ್ದಾರೆ. ಇವುಗಳನ್ನು ರಚಿಸಿದ ನಮಗೆ ಕಾಣದ ರಚನಾಕಾರರಿಗೆ ನನ್ನ ಭಕ್ತಿಪೂರ್ವಕ ಅನಂತಾನಂತ ನಮನಗಳು. ನನ್ನ ಇವರ ಬಾಂಧವ್ಯ ತುಂಬಾ ವರ್ಷಗಳದ್ದು. ಇವರನ್ನು ಹೊಗಳಲು ಪ್ರಾರಂಭಿಸಿದರೆ ಅಂತ್ಯವೇ ಇರುವುದಿಲ್ಲ, ಹೊಗಳ್ತಾನೇ ಇರ್ಬೇಕನ್ನಿಸ್ತದೆ. ಇವರಿಗೆ ಯಾವುದೇ ಪ್ರಚಾರದ ಆಸೆ ಇಲ್ಲ, ಆಸಕ್ತಿಯೂ ಇಲ್ಲ. ಇವರೊಂದು ಎಲೆಯ ಮರೆಯ ಹೂವು ಅಂದ್ರೂ ತಪ್ಪಿಲ್ಲ. ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ, ನಾವು ಇಂಗ್ಲಿಷ್ ಪ್ರವರ್ ಕೇಳಿದೀವಿ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಶಿ ಈಸ್ ನಾಟ್ ಜಾಕ್ ಆಫ್ ಆಲ್, ಶಿ ಈಸ್ ಮಾಸ್ಟರ್ ಆಫ್ ನನ್, ಮಾಸ್ಟರ್ ಆಫ್ ಎವ್ರಿಥಿಂಗ್ ಅನ್ಬೋದು ಅವರಿಗೆ. ದಣಿವರಿಯದ ಸಾಧನೆ, ಸ್ಫೂರ್ತಿ, ನಮಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಇವರು ನಮ್ಮೆಲ್ಲರಿಗೂ ಅಮ್ಮ. ಇಂತಹ ಅಂತಃಕರಣದ ಅಮ್ಮನನ್ನು ಪಡೆದ ನಾವೆಲ್ಲರೂ ಧನ್ಯರು. ಇವರ ಹಾಡುಗಳಲ್ಲಿ ತೆಲುಗು ಲಿಪಿಯಲ್ಲಿ ನಮ್ಮೆಲ್ಲರ ಹಾಗೂ ಮುಂದಿನ ಜನರೇಷನ್ಗೋಸ್ಕರ ಸಂಸ್ಕಾರಗಳನ್ನು ಕಲಿಸಬೇಕಾಗಿದೆ. ಅದಕ್ಕಾಗಿ ಎಲ್ಲವನ್ನು ಕನ್ನಡದಲ್ಲಿ ಮುದ್ರಿಸಲಾಗಿದೆ. ಅಮ್ಮ, ನೀವು ಈ ಇಳಿ ವಯಸ್ಸಿನಲ್ಲಿಯೂ ಜೀವನದ ಆಸಕ್ತಿಯನ್ನು ಉಳಿಸಿಕೊಂಡು ನಿಮ್ಮ ಈ ಕಾರ್ಯಕ್ಕಾಗಿ ತುಂಬಾ ತುಂಬಾ ಪ್ರೀತಿ ಅಂತಃಕರಣದ ನಮನಗಳು. ನಮಗೆಲ್ಲರಿಗೂ ಹಿಂಗೆ ನೀವು ಇನ್ಸ್ಪೈರ್ ಮಾಡ್ಕೋತೇ ಇರ್ರಿ, ಕಲಿಸ್ಕೋತೇ ಇರ್ರಿ. ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಹೌದು, ನಮ್ಮ ಮಹಿಳೆಯರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗ್ತದೆ. ಹಾಗೆ ಈ ಸಂದರ್ಭದಾಗ ಹೇಳಬೇಕು, ನಾವು ಸ್ಟೂಡೆಂಟ್ ಇದ್ದಾಗ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇಯರು ಇಂಟರ್ವ್ಯೂಟ್ ಆದಾಗ ಆವಾಗ ನಮ್ಮ ಮನೆಗೆ ಬಂದಿದ್ದರು. ರಕ್ತ ಇತ್ತು, ಆಲಪ್ಪಲ್ಲಾಗೆ ಆಗಿತ್ತು, ಆಲಪ್ಪಲ್ಲಾಗೆ ಆಗಿತ್ತು. ಆವಾಗ ಇತ್ತು ನಾವು ಇನ್ನೂ ಸ್ಟೂಡೆಂಟೇ. ನಾವು ಇವರೇ ಎಲ್ಲ ಮಾಡ್ತಿದ್ರು. ನಮ್ಮ ತಾಯಿಯವರಿಗೆ ಅವ್ರಿಗೆ ಸ್ವಲ್ಪ ಭಾಳ ಏಜ್ ಆಗಿದ್ದು, ಸ್ವಲ್ಪ ಆರೋಗ್ಯ ಸರಿ ಇರ್ತಿಲ್ಲ. ಇವ್ರಿಗೆ ನೋಡ್ತಿದ್ರು. ಕಾಲೇಜ್ ಟೈಮ್ ಹೋಗೋದಾಗಿ ಅದ ಟೈಮ್ಗಾಗಿ ಎಲ್ಲರೂ ನಾವು ಮಾಡ್ತಕ್ಕೆ. ಇವ್ರು ಯಾವಾಗಲೂ ಹೇಳ್ತಂದ್ರೆ ಯಾವ ಹೋದ್ರೆ ಯಾವ ಮಾತಾಡಿದ್ರು ಅಂತಾರೆ. ತಾವು ಫ್ರೀ ಇದ್ದಾಗ ಬಾಯಾಗಿ ಏನೋ ಮಾತಾಡ್ತಾ ಇದ್ರು, ತಮ್ಮ ತಾಯಿ ಮಾತಾಡ್ತಿದ್ರು. ಏನು ಮಾತಾಡ್ತಾರೋ ಅರ್ಥ ಆಗ್ತಿದ್ದಿಲ್ಲ ಅವ್ರಿಗೆ, ಹಿಂದೇನು ಅರ್ಥ ಆಗ್ತದೆ. ಇವ್ರು ಯಾವಾಗಲೂ ಹೇಳ್ತಿದ್ರೆ ದೇವ್ ರಿಸೈಟಿಂಗ್ ಈ ಪೋಯಮ್ಸು, ಪದ್ಯಗಳು, ಅವು ಇವು ಯಾವಾಗಲೂ ನಡ್ತಾನೆ ಇರ್ತವೆ. ಗ್ರಾಮ್ ರಿಕಾರ್ಡ್ ಹಾಕಿರ್ತಾರೆ ನೋಡ್ರಿ, ಹಾಗೆ ಆಗ್ತಾ ಇರ್ತದೆ. ನೀವು ಯಾವಾಗ ಹೋದ್ರು, ಯಾವ ಮಾತಾಡಿದ್ರು ಅಂತಂದ್ರೆ, ಯಾವ ಫಂಕ್ಷನ್ ಆದಾಗ ಕೂಡ ಆ ಫಂಕ್ಷನ್ ಬಗ್ಗೆ ಏನಿರ್ತವೋ ಅಂಥ ಹಾಡುಗಳಾಗಲಿ ಕೀರ್ತನೆಗಳು ಅವೇ ಆಗ್ತಾ ಇರ್ತದೆ. ಈಗ ಮನ್ಯಾಗ ವರಮಹಾಲಕ್ಷ್ಮಿ ಆಗಲಿ, ಆದಾಗಿ ಅಷ್ಟಮಿ ಹಬ್ಬ ಆಗಲಿ, ನಾವೆಲ್ಲರೂ ಬದಲಿಸು ಅವರು ಎಲ್ಲ ಕಲಿತೆ ಮಾಡ್ತಿದ್ರೆ ಅವಾಗೆಲ್ಲ ಒಂದು ಪ್ಲೇಸಸ್ ಅವ್ರ ಕಡೆ ಇವ್ರ ಕಡೆ ಎಲ್ಲ ಬಂದಾಗ ಯಾವಾಗಲೂ ಹಾಡುಗಳೇ. ಅವ್ರು ಬೇಕಾದವರು ಯಾವಾಗಲೂ ಸುಮ್ಮನೆ ಕೊಡೋದು ಇಲ್ಲೇ ಇಲ್ಲ. ಹತ್ತಿ ಮಾಡೋದಾಗಲಿ ಏನು ಮಾಡ್ತಾ ಇದ್ರಿ ಅಂದ್ರೆ ಲಕ್ಷ ಭಕ್ತಿಗಳು. ಅದಕ್ಕೆ ಮನೆಯಾಗ ಪಾಂಚಾಂತ ಗಿಡ ಇರ್ತಿತ್ತು. ಆ ಹೋದ್ರು ಯಾವಾಗಲೂ ಹೂವು ಮಾಡೋದು, ಇದು ಹಾರ ಮಾಡೋದು ಯಾವಾಗಲೂ ಇರ್ತಂದ್ರೆ 1 ನಿಮಿಷ ಟೈಮ್ ವೇಸ್ಟ್ ಮಾಡೋದು ಇರ್ತಿದ್ದೇ ಇಲ್ಲ. ಈಗ ಇನ್ನೊಂದು ಹೇಳ್ತಂದ್ರೆ ಇವರು ಯಾವಾಗ ಹಾಡುಗಳು ಲೇಟ್ ಆಗಲಿ ಬಲ್ಕೊಳ್ಳಿ, ಯಾವಾಗ ಬಲ್ಕೊಳ್ಳಿ ಏನೋ ಬಾಯಿಗೆ ಮಾತಾಡಿದ್ರು. ಇವ್ರಿಗೊಂದು ಏನಂತಂದ್ರೆ ಜಗನ್ನಾಥ ದಾಸರು ಹಾಡಿದ್ರು ನೋಡ್ರಿ, ಕೊಲ್ಲಗಿ ಪರಮಾದರಲ್ಲಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವನೋ ಹನಿ. ಆ ಹರಿ ಏನು ಒಲಿತಾರಂತಂದು ಆಕೆ ಗೊತ್ತದು. ಅದರಿಂದ ಅಂತ ಜಗನ್ನಾಥ ದಾಸರ ಸ್ಫೂರ್ತಿಯಿಂದ ಯಾವಾಗಲೂ ಅಂತ ಮನಸ್ಸಾಗಲಿ ಇದಾಗಲಿ ದೇವರ ಮೇಲೆ ಇದಾಗೋದು. ಯಾತ್ರಕ್ಕನ್ನು ಹೋಗಲಿ, ತಿರುಪತಿಯನ್ನಾಗಲಿ, ಮನೆಯಾಗಿರಲಿ, ಯಾವಾಗಲೂ ದೇವರ ನಾಮ ಅಂತ ನಾನಿವಾಗ ಅಡ್ಡಾಡಿ ಇರ್ತಿತ್ತು. ಅಂಥವ್ರು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರ ಮಗ ಅಮೆರಿಕಾದಿಂದ ಬಂದು ಈ ಟೈಮ್ನಾಗಿದ್ದು ಚಲೋ ಇದು ನೋಡ್ಕೊತಾರ ಅವರು. ಭಾಳ ಒಳ್ಳೇದು ಅಂತ ಅವ್ರಿಗೆಲ್ಲ ಚಲೋ ಆಶೀರ್ವಾದ ಆಗಬೇಕು. ಹಾಗೆ ಅಂತಂದ್ರೆ ಇವ್ರಿಗೆ ಕೂಡ ಇನ್ನಿಷ್ಟು ಹಾಡುಗಳು ಇನ್ನು ಏನೇನು ಕಂಪ್ಯೂಟರ್ ಬ್ರೈನ್ನಾಗವು ಅವೆಲ್ಲ ಹೊರಗೆ ಬರಲಿ. ಹೊರಗೆ ಬಂದು ಇನ್ನು ಯಾರ್ಯಾರು ರಿಕಾರ್ಡ್ ಏನು ಆಗಿಲ್ಲಲ್ಲ, ನಾವು ಕೂಡ ಇರ್ತಾರೆ ಟೈಮ್ ಇದ್ದಾಗ ಅವ್ರು ಹೇಳಿದ್ದು ಬರ್ಕೊಂಡು ತೆಲುಗು, ಯಾಕಂದ್ರೆ ನಾವು ತೆಲುಗು ಬರ್ತದೆ, ತೆಲುಗು ಬಂದು ಕನ್ನಡ ಕೂಡ ಮರ್ಕದ ಲಿಖಿತ ಬರೆದು
ಇನ್ನು ಮುಂದೆ ಪ್ರೋಗ್ರಾಮ್ ಮಾಡ್ತೀವಿ ಅಂತಂದು ಇನ್ನೂ ಏನು ಹಾಡುಗಳಿದ್ರೆ ಹೇಳ್ರಿ ನೀವು. ಹಾಂ ಹೇಳಿ ಮಾಡ್ತೀವಿ. ಇದೇ ಪ್ರೋಗ್ರಾಮ್ ಮುಂದೆ ಮಾಡಿ ಇನ್ನೂ ಕೆಲವು ಪುಸ್ತಕಗಳು ತರೋಣ ಅಂತಂದು ಹೇಳಿ ಎಲ್ಲರಿಗೆ ಅಂತ ಈ ಪ್ರೋಗ್ರಾಮ್ ಮಾಡಿದವರಿಗೆ ನಮ್ಗೆ ಗೊತ್ತಿಲ್ಲ ಈ ಪುಸ್ತಕ ಈಗ ಮಾಡ್ತಾರಾಗತ್ತ. ಇದು 3 ತಿಂಗಳ ಒಂದು ಮದು ಫೋನ್ ಮಾಡಿ ಇನ್ನೊಂದು ಪ್ರೋಗ್ರಾಮ್ ಇರ್ತಾ ಅದನ್ನ ಹೊಂದ್ಕೊಂಡು ಮಾಡ್ತಾ ಇದೀವಿ. ಅದು ಇರ್ತದ್ರೆ ದೊಡ್ಡ ಆಚರಣೆ ಮಾಡ್ತಾರೆ ಹೀಗೆ ಆಗಂತಂದು. ಇಲ್ಲಿ ನೋಡಿದ್ರೆ ಅಂತಂದ್ರೆ ಇದಕ್ಕೆ ಅಭಿಮಾನಿ ನೋಡಿದ್ರೆ ಎಷ್ಟೋ ಮಂದಿ ದೊಡ್ಡ ದೊಡ್ಡವ್ರು ಬಂದಾರಪ್ಪ ಇಲ್ಲಿ ಇದ್ದವರು. ಇದಕ್ಕೆ ಅಂತಂದ್ರೆ ಇಲ್ಲಿ ದೊಡ್ಡ ಇಷ್ಟು ಯೋಗ ಇರ್ತದೆ ಹಿಂಗೆ ಯಾಕೆ ನೋಡಿ. ಸಾಧಾರಣವಾಗಿ ಅಂತಂದ್ರೆ ಏನೋ ಸನ್ಮಾನ ಕಾರ್ಯಕ್ರಮಗಳು ಅವು ಇವು ಆಗ್ತಿರ್ತಾವ, ಬರ್ತಾರ ಒಂದು ವರ್ಷ ಮಾಡಿ ಹೋಗ್ತಿರ್ತಾರ. ಅಲ್ಲಿ ಇಂಥದ್ದೇ ಇರ್ತದೆ ವಂಶದಾಗ ಇಷ್ಟು ಹಾಡು, ಬರೀ ಹಾಡುಗಳಲ್ಲ ಭಕ್ತಿಯಿಂದ ಹಾಡುಗಳು ಹಾಡೋದು. ಈ ಹೇಳಿದ್ರೆ ನೋಡಿ ರಂಗೋಲಿ ಹಾಕೋದು, ನೀವು ದೇವ್ರ ಮನೆಯಾಗ ಹೋಗಿ ಪೂಜೆ ಮಾಡೋದು ಕೂತ್ರೆ ಜಾಗ ಸಿಗಂದು ಎಲ್ಲಿ ನೋಡಿದ್ರೆ ರಂಗೋಲಿಗಳೇ ಇರ್ತಾವ. ನಾವು ಅದ್ರೊಳಗೆ ದೇವ್ರ ಕಾಣಿ ನಾವು ಇದೇ ಇವತ್ತು ಪೂಜೆ ಮಾಡಿದ್ರೆ ಅಲ್ಲಿ ದೇವ್ರ ಕಟ್ಟುಗಳೆಲ್ಲ ರಂಗೋಲಿ. ಇದು ಪೂಜೆ ಎಲ್ಲಿ ಮಾಡೋದು? ಆ ದೇವ್ರ ಪಟ್ಟಿಗೆನ ಕೆಳಗೆ ತಂದು ಇಟ್ಟು ರಂಗೋಲಿ ಹಿಂದಕ್ಕೆ ಹೋಗ್ತದೆ, ಪೂಜೆ ಇಲ್ಲ ಮಾಡೋದು. ಹಂಗ ಅವ್ರದ್ದು ಇರ್ತದ್ರೆ ದೇವ್ರ ಪೂಜೆ ಒಂದೇ ಅಲ್ಲದೆ ರಂಗೋಲಿ ಕೂಡ ದೇವ್ರ ಸೇವನೆ ಅದೊಂದು ದೇವಸ್ಥಾನ. ಇನ್ನು ದೇವ್ರ ಕಾರ್ತಿಕ ಮಾಸ ಬಂತು ಅಂತಂದ್ರೆ ಮುಂಜಾನೆ ಎಲ್ಲ ನೆಪ್ಪಿಸಿ ಕಾರ್ತಿಕ ದೀಪ ಹಚ್ಚರಿ ತಂದು ಅದು ಎಂಕರೇಜ್ಮೆಂಟು. ಹಾಗೆ ಇನ್ನು ಆಷಾಢ ಮಾಸ ಇದು ಬಂತು ಅಂತ ಅಂದ್ಕೊಡಿ. ಶ್ರಾವಣ ಮಾಸ ಬಂತಂತಂದ್ರೆ ತುಳಸಿ ಗಿಡಗಳು ದಾರಿ ಕೊಡೋದು, ಅವ್ರ ಮನೆಗೆ ಹೋದ್ರೆ ತುಳಸಿ ಗಿಡಗಳು ತರೋದು. ಹಾಗೆ ಇಂಥವೆಲ್ಲ ಮಾಡೋದು ದೊಡ್ಡ ಅದು ಯೋಗ ಪ್ರಾಪ್ತಿ ಇರ್ತದಕ್ಕೆ ಅಂತಂದು ಹಿಂಗಾಗಿದೆ ಅಂತಂದು ಅರ್ಥ. ಹಿಂಗೆ ಇಲ್ಲಿವರೆಗೆ ಇವ್ರದ್ದು ಆಶೀರ್ವಾದ ನಮ್ಗೆ ಇರಬೇಕು, ಇಂಥ ಕೆಲಸಗಳು ಇದನ್ನ ಮಸ್ತಾಗಬೇಕು ಅಂತ ಹೇಳ್ಕೊತ ಅವ್ರಿಗೆ ಇನ್ನೂ ದೀರ್ಘಾಯು ಕೊಡಲಿ. ಈ ಟೈಮ್ನಾಗ ಏನಾರ ನಮ್ಮ ಅಣ್ಣವರು ಜ್ಞಾಪಕ ಮಾಡ್ಕೊತೀವಿ ನಾವು. ಅವ್ರ ಮ್ಯಾಲಿಂದ ನೋಡ್ತಾ ಇರೋದು ನೋಡ್ತಾ ಇರೋಂಥದ್ದು. ಅವರು ಒಂದು ಅವರಿಗೆ ಒಂದು ದುಃಖನೋ ಸಂಚಾರ ಆಗಲಿ ನಮ್ಮಿಂದ ಅವ್ರು ಕೊರೋನಾಯಿಂದ ಹೋಗ್ಯಾರಲ್ಲ ಪಾಪ ಅವರು. ಆ ಟೈಮ್ನಾಗ ನಮಗೆ ನೋಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅವರು ಇನ್ನೂ ಹೋಗ್ಯಾರಂತ ನಮ್ಗೆ ಇನ್ನೂ ಅನಿಸಿಲ್ಲ. ಯಾಕೆ ನಾವು ಲಾಸ್ಟ್ ನೋಡಿದ್ದಲ್ಲ. ನಮ್ಮ ತಮ್ಮ ಅಣ್ಣ ತಮ್ಮಂದ್ರೆ 3 ಮಂದಿಯಿಂದ ಬರೋ ಸಂಗೀತರು ನಮ್ಮ ಕಡೆ ಯಾರು ನೋಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅಂತಂದ್ರೆ ಅವ್ರು ಇಲ್ಲಿ ಇದ್ದಾರೆ ಅಂತಂದೇ ನಮ್ಗೆ ಹಂಗೆ ಕಾಣಿಸ್ತದೆ. ಅಂಥದ್ದೇ ಅಂತಂದ್ರೆ ಅವ್ರ ಮ್ಯಾಲಿಂದ ಕೂತೆ ಅಂತಂದ್ರೆ ಆಶೀರ್ವಾದ ಇವ್ರಿಗೆ ಮಾಡ್ತಾರೆ. ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಲಗ್ನ ನೋಡಿ ಕೂಡ ಭಾಳ ಸಂತೋಷ ಆಗಿರುತ್ತೆ ಅವರಿಗೆ. ಅಂಥ ಇದಕ್ಕೆ ಅಂತಂದ್ರೆ ಈಗ ದೀರ್ಘಾಯು ಕೊಡಲಿ ನಿಮಗೆ. ಇನ್ನು ಚಲೋ ಆಗಿತ್ತು ಹೇಳ್ತಾ ಅತಿ ನಾನು ಒಳ್ಳೆ ಆ್ಯಕ್ಚುಲಿ ನನಗೆ ಮಾತಾಡೋ ಒಂದು ಐಡಿಯಾನೇ ಇರಲಿಲ್ಲ. ಬಟ್ ಐ ಆಮ್ ಸೋ ಎಮೋಷ್ನಲ್ ಈ ಒಂದು ಫಂಕ್ಷನ್ ಎಲ್ಲ ನೋಡಿಬಿಟ್ಟು. ಸೊ ನಾನು ಅಬೌಟ್ ಈ ಸಾಂಪ್ರದಾಯಿಕ ಹಾಡುಗಳ ಬಗ್ಗೆ ಹೇಳೋದಿಲ್ಲ, ಈ ಸಾಂಪ್ರದಾಯಿಕ ಹತ್ಯೆ ಬಗ್ಗೆ ಹೇಳ್ತೀನಿ. ನಮ್ಮ ಸೋದರತೆಗೆ ನಾನು ಯಾವಾಗ ಸಣ್ಣವನಿದ್ದೆ, ಐ ಥಿಂಕ್ 61 62 ಶಿ ಗಾಟ್ ಮ್ಯಾರಿಡ್. ನಮ್ಮ ವಂಶಕ್ಕೆ ಬಂದು ನಾನು ನಮ್ಮ ತಾಯಿಗೆ 9 ವರ್ಷ ಆದ್ಮೇಲೆ ಹುಟ್ಟಿದ್ದು, ಪ್ರೀತಿಯಿಂದ ಬೆಳೆಸಿದ್ದು. ಈಗ ನೋಡ್ಕೋಬೇಕಲ್ಲ, ನಾವು ಹೈದ್ರಾಬಾದ್ ನಮ್ಮ ತವ್ರ ಮನೆ ನಮ್ಮ ತಾಯಿ ಹೋಗೋನು ಈ ಕೂದಲೇ ನೋಡೋದು ನಮ್ಮ ಅತ್ತಿದ್ದು ಅವಾಗ ಇಷ್ಟು ಉದ್ದ ಕೂದಲು, ನಾನು ಕೂದಲು ಹೇಳ್ಬೇಕು. ಈಗ ಎಲ್ಲ ಬರಂಗಿಲ್ಲ, ಬಂದು ಸುಮ್ಮನೆ ಕೂತಿದ್ದು ಏಕೆ ಎಲ್ಲರೂ ಇದು ಮಾಡಿದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಹೇಳ್ಬೇಕು, ನಮ್ಮ ತಾತ ಪುರೋಹಿತರಿದ್ರು. ಫೈನಾನ್ಷಿಯಲಿ ವೀಕ್ ಇರ್ಬೋದು, ಬಟ್ ನಮ್ಮ ಕೃಷ್ಣ ಮಾಮ ಈಕೆ ಇವರಿಬ್ರು ಕಲಿತು ನಮ್ಮ ಶ್ರೀಧರ ಮಾಮ, ನಮ್ಮ ಸೀತಾರಾಮನ್ ಅಂತ ಇನ್ನೊಂದು ಸುಮ್ಮನೆ ಎಲ್ಲರಿಗೂ ಇಷ್ಟು ಚಂದ ಎಜುಕೇಶನ್ ಕೊಟ್ಟು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಮಾಡ್ಕೊಂಡು ಎಲ್ಲರಿಗೂ ಇದು ಮಾಡೋದಕ್ಕೋಸ್ಕರ ಐ ರಿಯಲಿ ಕೃಷ್ಣ ಮಾಮನ ಅತ್ತಿಗೆ ಆನ್ ಬಿಹಾಫ್ ಆಫ್ ಆಲ್ ನಾನು ಹ್ಯಾಟ್ಸ್ ಆಫ್ ಟು ದಿಸ್ ಲೇಡಿ ಪರ್ಟಿಕ್ಯುಲರ್ಲಿ. ಅದನ್ನು ನಾನು ಈ ಒಂದು ಸಂದರ್ಭ ಬಂತು, ಐ ಆಮ್ ಸೋ ಎಮೋಷನಲ್. ಅವ್ರ ಫೀಲಿಂಗ್ಸ್ ಬಂದಕ್ಕೋಸ್ಕರ ಇದು ಹೇಳಿದೆ. ಈಗ ವೈಯಕ್ತಿಕವಾಗಿ ಜನರಾಸಿಟಿ, ಮನೆ ಸಂಸಾರ ಹೆಂಗೆ ನಡ್ಸ್ಕೊಂಡು ಹೋದ್ಲು. ಯೂಶಲಿ ಪೇರೆಂಟ್ಸ್ ಮಕ್ಕಳು ನೋಡ್ಕೊಳ್ಳೋ ಸ್ವಾಭಾವಿಕ. ಈ ಅಣ್ಣ ಅತ್ತಿಗೆ ಅವರು ಇವತ್ತು ಕಾಲದಲ್ಲೂ ಇಲ್ಲ, ಹಿಂದಿನ ಕಾಲದಲ್ಲೂ ಎಲ್ಲಿ ಪವರ್ ಅಂತ. ಆದ್ರೆ ವೈಯಕ್ತಿಕವಾಗಿ ನಿಂತ್ಕೊಂಡು ನಮ್ಮ ಶ್ರೀಧರ ಮಾಮ ಇದೆ ರಿಟೈರ್ಡ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್. ಆ್ಯಂಡ್ ಇನ್ನೊಬ್ಬ ಇದು ಡಿಸ್ಟ್ರಿಕ್ಟ್ ಎಜುಕೇಶನ್ ಇದು ಹೆಲ್ತ್ ಯಾವ್ದು ಡಿಪಾರ್ಟ್ಮೆಂಟಲ್ಲಿ ಈ ವಾಸ್ ಡೈರೆಕ್ಟರ್ ಆಫ್ ದಿಸ್ ಥಿಂಗ್. ಹಿಂಗೆಲ್ಲ ಒಳ್ಳೆ ಪೋಸ್ಟಲ್ಲಿ ಮಾಡಿಸ್ಕೊಂಡೆಲ್ಲ ಮಾಡ್ಕೊಂಡು ಬಂದರು. ಇದಕ್ಕೆಲ್ಲ ಇವರೆಲ್ಲ ಕಾರಣಭೂತರು ಅಂತ ಐ ಆಲ್ಸೋ ಫೀಲ್. ಐ ಥಿಂಕ್ ಐ ಆಮ್ ಕರೆಕ್ಟ್. ಕೃಷ್ಣ ಶ್ರೀಧರ ಮಾಮ ಎಲ್ಲರೂ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ತಾತ ಪೂಜಾರಿದ್ರು, ಅವರೆಲ್ಲರೂ ಮಾಡ್ಕೋಬೇಕು. ಸೊ ಐ ಒನ್ಸ್ ಅಗೇನ್ ಗ್ರೇಟ್ ಲೇಡಿಗೆ ಇವತ್ತು ಸತ್ಕಾರ ಮಾಡೋದಕ್ಕೋಸ್ಕರ ಐ ಸ್ಪೆಷಲಿ ಥ್ಯಾಂಕ್ ದೇರ್ ಚಿಲ್ಡ್ರನ್.
ಈ ಒಂದು ಎಮೋಷನಲ್ ಮಾಡ್ಕೊಂಡು ಬಂದರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಲೋವಿಂಗ್ ಮೀ ಟು ಸ್ಪೀಕ್. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನನಗೆ ವೇದಿಕೆ ಮೇಲೆ ಮಾತಾಡೋದು ಅಭ್ಯಾಸ ಇಲ್ಲ, ಅದರ ಕನ್ನಡ ಮಾತಾಡೋದು ಸರಿಯಾಗಿ ಬರಲ್ಲ. ಬಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನನ್ನ ಭಾವನೆಗಳನ್ನು ನಾನು ಹೇಳ್ತೀನಿ. ಸಾಂಪ್ರದಾಯಿಕ ಹಾಡುಗಳು ಈ ವಿಷಯದ ಬಗ್ಗೆ ಮಾತಾಡೋದು ನನ್ನ ಯೋಗ್ಯತೆ ಇಲ್ಲ. ಬಟ್ ಒಂದು ಹೇಳಬೇಕೇನಂದರೆ, ಇವರು ನಮ್ಮ ಅತ್ತೆಯವರು ನಾ ಮದುವೆ ಆದಾಗಿಂದ ನೋಡ್ತೀನಿ, ಸಾಂಪ್ರದಾಯಿಕ ಅಡಿಗೆಗಳು ಮತ್ತು ಸಾಂಪ್ರದಾಯಿಕ ರಂಗೋಲಿಗಳು ಇದರ ಒಳಗೆ ಇವರು ಭಾಳ ಪರಿಣಿತರು. ಸಾರಿಗೆ ಒಗ್ಗರಣೆ ಮೇಲೆ ತೇಲ್ಬಾರ್ದು. ನಾನು ಎಷ್ಟು ಕಮ್ಮಿ ಒಗ್ಗರಣೆ ಹಾಕಿದ್ರೂ ಸಾರಿಗೆ ಮೇಲೆ ಒಗ್ಗರಣೆ ತೇಲ್ತಿತ್ತು. ಅದಕ್ಕೆ ಏನು ಮಾಡಬೇಕು? ಆವಾಗ ಯೂಟ್ಯೂಬ್, ಗೂಗಲ್ ಅದೆಲ್ಲ ಇದ್ದಿಲ್ಲ. ನಾ ಹಿರಿಯರಿಗೆ ಅವ್ರಿಗೆ ಕೇಳಿದಾಗ ಅವ್ರು ಎಷ್ಟು ಉಪಯುಕ್ತ ನನಗೆ ಟಿಪ್ಪಣಿ ಕೊಡ್ತಿದ್ರು. ಹಾಗೆ ನಾವು ದಾಂಡೇಲಿ, ಕಾರವಾರದವ್ರು, ಆ ಕಡೆ ಮಂಡಾಳ ಒಗ್ಗರಣೆ ಗೊತ್ತೇ ಇಲ್ಲ. ಇಲ್ಲಿ ಬಂದ್ಮೇಲೆ ಮಂಡಾಳ ಒಗ್ಗರಣೆ ಮಾಡಬೇಕಂದ್ರೆ 10 ಜನಕ್ಕೆ ಮಾಡಬೇಕಂದ್ರೆ ಎಷ್ಟು ಮಂಡಾಳ ತಗೋಬೇಕು, ಏನಾದ್ರು ಒಂದು ಸ್ವಲ್ಪ ಗೊತ್ತಿರಬೇಕಲ್ಲ. ಅದರ ಬಗ್ಗೆ ಎಲ್ಲರೂ ಭಾಳ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಥರ ಚಟ್ನಿಗಳು, ಉಪ್ಪಿನಕಾಯಿಗಳು, ಹಪ್ಪಳ, ಸಂಡಿಗೆ ಮತ್ತು ಎಲ್ಲ ಚಿರೋಟಿ, ಹೋಳಿಗೆ, ಇಂಥದ್ದೆಲ್ಲ ಪಕ್ವಾನ್ನಗಳು, ಬೇರೆ ಬೇರೆ ತವಿಗಳು, ಇದರ ಒಳಗೆ ಭಾಳ ಎಕ್ಸ್ಪರ್ಟು. ಅದು ನನಗೇನು ಅನ್ನಿಸ್ತದೆ, ಸಾಂಪ್ರದಾಯಿಕ ಹಾಡುಗಳು ಆಯ್ತಲ್ಲ, ಅದೇ ರೀತಿ ಮಕ್ಕಳು ಎಲ್ಲರೂ ಸೇರಿ ಅವ್ರ ಸಾಂಪ್ರದಾಯಿಕ ಅಡುಗೆ ಮತ್ತು ಸಾಂಪ್ರದಾಯಿಕ ರಂಗೋಲಿ ಬಗ್ಗೆನೂ ಇದೇ ಥರ ಒಂದು ಸಂಕಲನ ಪ್ರಕಟ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಡುಗಳು ಬರೆದ್ರೆ ಸುಮ್ಮನೆ ಒಂದು ಕವನ ಸಂಕಲನ ಆಗ್ತದೆ ಸರ್. ಯಾಕ್ರಿ ನಮ್ಮಲ್ಲಿ ಕವನಗಳನ್ನ ಓದ್ತಾರೆ ಕನ್ನಡ ಸಾಹಿತ್ಯದಲ್ಲಿ. ಕವನ ಓದ್ಲಿಕ್ಕಾದ್ರೆ ಎದ್ದು ಹೋಗ್ತಾರೆ ಮಂದಿ ಎಲ್ಲ ಹೊರಗೆ, ಇವೇನು ಕವನಗಳಂತ. ಆ ಕವನಗಳಿಗೆ ಧಾಟಿ ಹಚ್ಚಿದಾಗ ಅದಕ್ಕೊಂದು ಮೆರುಗು ಬರ್ತದೆ. ಅಂದ್ರೆ ಇವ್ರ ಹತ್ರ ಇರುವಂಥ ಹಾಡುಗಳನ್ನ ಎಲ್ಲರೂ ಕಲಿಯೋಣ ಅಂತ ನನಗನ್ಸ್ತದೆ. ಇದೊಂದು ನನ್ನ ಸಲಹೆ. ಸತತ ಹಿಂಗೆ ಹಾಡ್ಕೋತ ಇದ್ರೆ ಅದು ಬಾಯಾಟಿರ್ತಾವೆ, ಅಂದ್ರೆ ಬೇರೆ ಬೇರೆ ಟೈಪ್ ಧಾಟಿಗಳಿರ್ತಾವೆ. ಅದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಿ ಇವರ ಅಮ್ಮನ ಕಡೆ, ಯಾಕಂದ್ರೆ ಅಮ್ಮ ಅನ್ನೋದೊಂದು ಅದು ಅಮೂಲ್ಯ ನಿಧಿ, ಅದನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿ ನನಗನ್ನಿಸ್ತದೆ. ಸಜ್ಜನರ ಸಂಘ ಸಜ್ಜನರ ಸಂಘ ಎಂದಿಗಾವುದೋ, ಸಜ್ಜನರ ಸಂಘ ಎಂದಿಗಾವುದೋ, ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ನೊಂದೇ ಹರಿಯೇ, ಸಜ್ಜನರ ಸಂಘ ಎಂದಿಗಾವುದೋ, ಸಜ್ಜನರ ಸಂಘ ಎಂದಿಗಾವುದೋ. ಬಡವರ ಬಡಿದು ಅಂಜಿಸಿಕೊಂಬರೋ, ಕೆಡ ನುಡಿಗಳನ್ನು ತಪ್ಪಿಸಲರಿಯರೋ, ಬಡವರ ಬಡಿದು ಅಂಜಿಸಿಕೊಂಬರೋ, ಕೆಡ ನುಡಿಗಳನ್ನು ತಪ್ಪಿಸಲರಿಯರೋ, ಹಿಡಿದ ಬಳಿಕ ಬಿಡರನ್ಯಾಯವ, ಹಿಡಿದ ಬಳಿಕ ಬಿಡರನ್ಯಾಯವ, ಇಂಥ ಕಾವಳಿ ಜನರಿಂದ ನೊಂದೇ ಹರಿಯೇ, ಕಾವಳಿ ಜನರಿಂದ ನೊಂದೇ ಹರಿಯೇ, ಸಜ್ಜನರ ಸಂಘ ಎಂದಿಗಾವುದೋ, ಸಜ್ಜನರ ಸಂಘ ಎಂದಿಗಾವುದೋ. ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ನೊಂದೇ ಹರಿಯೇ, ಸಜ್ಜನರ ಸಂಘ ಎಂದಿಗಾವುದೋ. ತಾವೇ ತಮ್ಮನು ಸ್ತುತಿಸಿಕೊಂಬರೋ, ತಾವೇ ತಮ್ಮನು ಸ್ತುತಿಸಿಕೊಂಬರೋ, ಧ್ಯೇಯವಿಲ್ಲದೆ ಜರಿಯರು ಪರರ, ಧ್ಯೇಯವಿಲ್ಲದೆ ಜರಿಯರು ಪರರ, ಭಾವಿಸಲರಿಯರು ಗುರು ಹಿರಿಯರ, ಭಾವಿಸಲರಿಯರು ಗುರು ಹಿರಿಯರ, ಇಂಥ ಕಡುಗೇಡಿಗಳಿಂದ ನೊಂದೇ ಹರಿಯೇ, ಕಡುಗೇಡಿಗಳಿಂದ
ಸಜ್ಜನರ ಸಂಗ ಎಂದಿಗಾವುದು, ಸಜ್ಜನರ ಸಂಗ ಎಂದಿಗಾವುದು. ಮುನ್ನ ಮಾಡಿದ ದುಷ್ಕರ್ಮದಿಂದ, ಮುನ್ನ ಮಾಡಿದ ದುಷ್ಕರ್ಮದಿಂದ ಬೆನ್ನ ಬಿಡದು ದುರ್ಜನರ ಸಂಗ, ಬೆನ್ನ ಬಿಡದು ದುರ್ಜನರ ಸಂಗ. ಇನ್ನು ನಿಮ್ಮವರೊಳಗಿಟ್ಟು ಸಲಹೋ, ಇನ್ನು ನಿಮ್ಮವರೊಳಗಿಟ್ಟು ಸಲಹೋ ಪ್ರಸನ್ನ ಪುರಂದರ ವಿಠಲರಾಯ, ಪ್ರಸನ್ನ ಪುರಂದರ ವಿಠಲರಾಯ. ಸಜ್ಜನರ ಸಂಗ ಎಂದಿಗಾವುದು, ಸಜ್ಜನರ ಸಂಗ ಎಂದಿಗಾವುದು. ದುರ್ಜನರ ಸಂಗದಿಂದ, ದುರ್ಜನರ ಸಂಗದಿಂದ, ದುರ್ಜನರ ಸಂಗದಿಂದ ನೊಂದೇ ಹರಿಯೇ. ಸಜ್ಜನರ ಸಂಗ ಎಂದಿಗಾವುದು, ಸಜ್ಜನರ ಸಂಗ, ಸಜ್ಜನರ ಸಂಗ, ಸಜ್ಜನರ ಸಂಗ ಎಂದಿಗಾವುದು. ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ ರವಿಕುಲ ಸೋಮನ ಪರಿಪೂರ್ಣ ಕಾಮನ. ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ. ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಿಸಲು ಬೇಕು, ಗೌತಮ ಪತ್ನಿಯ ಉದ್ಧರಿಸಬೇಕು. ಮಿಥುಲ ಪಟ್ಟಣಕ್ಕೋಗಿ ಶಿವಧನಸು ಮುರಿಯಲೇಬೇಕು, ಜನಕನಂದನಿಯ ಪಾಣಿಗ್ರಹಣ ಮಾಡಲೇಬೇಕೆಂದು ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ. ಪಿತನ ವಚನದಂತೆ ವನಕ್ಕೆ ಹೋಗಲೇಬೇಕು, ಭರತಗೆ ಪಾದುಕೆಯನ್ನು ಕೊಡಬೇಕು. ಮತಿ ಮಾನವರಂತೆ ಸೀತಗ ಶೋಧಿಸಬೇಕು, ಹಿತದಿ ಸುಗ್ರೀವಗೆ ಸಖನಾಗಬೇಕೆಂದು ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ. ವಾನರ ಸೈನ್ಯವ ಒಟ್ಟುಗೂಡಿಸಬೇಕು, ಶರದಿಗೆ ಸೇತುವೆ ಏನು ಕಟ್ಟಬೇಕು. ಬಳಗ ಸಹಿತ ರಾವಣನ ವಧಿಸಲು ಬೇಕು, ಜಾನಕಿ ಒಡಗೂಡಿ ಪುರಕ್ಕೆ ನೀ ಬರಬೇಕೆಂದು ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ. ಅಯೋಧ್ಯಾಪುರಕನಿ ಅರಸನಾಗಲೇಬೇಕು, ಕ್ಷಮೆ ದಯದಿಂದ ರಾಜ್ಯವನ್ನಾಳಬೇಕು. ಅನುಮಾನದಿಂದಲೇ ಅಗಸನ ವಾಕ್ಯವ ಕೇಳಿ ಚಿನುಮಯ ಸೀತನ ಹೊರಗಟ್ಟಬೇಕೆಂದು ಆಡಿಸಿದಳು ಕೌಸಲ್ಯ ಶ್ರೀರಾಮನ, ಆಡಿಸಿದಳು ಕೌಸಲ್ಯ. ಅಶ್ವಯಜ್ಞವ ಮಾಡಿ ಅಶ್ವವ ಬಿಡಬೇಕು, ಲವಕುಶರಿಂದ ಮೂರ್ಛಿತನಾಗಬೇಕು. ಮಕ್ಕಳು ಸತಿ ಕೂಡಿ ಯಜ್ಞವ ಮುಗಿಸಲು ಬೇಕು, ರಾಮ ಎಂದವರಿಗೆ ಮುಕ್ತಿ
ನೀ ಕೊಡಬೇಕೆಂದು ರಾಮ ಎಂದವರಿಗೆ ಮುಕ್ತಿ ನೀ ಕೊಡಬೇಕೆಂದು ಆಡಿಸಿದಳು ಕೌಸಲ್ಯ ಶ್ರೀರಾಮನ ರವಿಕುಲ ಸೋಮನ ಪರಿಪೂರ್ಣ ಕಾಮನ ಆಡಿಸಿದಳು ಕೌಸಲ್ಯ ಶ್ರೀರಾಮನ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. I love my Hyderabad Ajji and Tata. My Ajji Padmavati Bai is Ati Maduram in every aspect of life. I am dedicating this song Madhurashtakam to her. Adaram Maduram Vadanam Maduram Nayanam Maduram Hasitam Maduram Hridayam Maduram Gamanam Maduram Maduradipatir Akilam Maduram Vachanam Maduram Charitam Maduram Vasanam Maduram Falitam Maduram Chalitam Maduram Pramitam Maduram Maduradipatir Akilam Maduram Venor Maduro Renor Maduraha Panir Maduro Pado Maduro Nrityam Maduram Sakyam Maduram Maduradipatir Akilam Maduram Pitam Maduram Pitam Maduram Bhuktam Maduram Suktam Maduram Rupam Maduram Tilakam Maduram Maduradipatir Akilam Maduram Karanam Maduram Taranam Maduram Haranam Maduram Smaranam Maduram Vamitam Maduram Shamitam Maduram Maduradipatir Akilam Maduram Gunja Madura Mala Madura Yamuna Madura Vichi Maduram Salilam Madura Kamala Maduram Maduradipatir Akilam Maduram. ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.